ಚಳವಳಿಗೆ ಒಂದು ಸಂದೇಶಗಳನ್ನು ಆತ್ಮ ಸಂದೇಶಗಳ ಬಗ್ಗೆ ನೋಡ್ತಾ ಇದ್ವಿ. ಅದರಲ್ಲಿ ಸಾಯಿಬಾಬಾ ಅವರು ಹೇಳ್ತಾ ಬಂದ್ರು, ನನಗೆ ಎಂಟನೇದು ಮನಸ್ಸನ್ನ ಪಾವನಗೊಳಿಸಬೇಕು, ಮನಸ್ಸನ್ನ ಶುದ್ಧ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಪ್ರಪಂಚದಲ್ಲಿ ತನ್ನ ಪ್ರತಿಯೊಂದು ಕರ್ತವ್ಯಗಳನ್ನ ತೃಪ್ತಿಯಾಗಿ ಫಲದ ಅಪೇಕ್ಷೆ ಇಲ್ಲದೆ ನಿರ್ವಹಿಸ್ತಾ ಇದ್ರೆ ಆತನ ಮನಸ್ಸು ನಿರ್ವಹಿಸ್ತಾ ಇದ್ರೆ ಏನಾಗ್ತದೆ, ಪಾವನ ಆಗೋದಿಲ್ಲ. ಹಾಗಾಗಿ ಯಾವುದೇ ಕರ್ತವ್ಯಗಳನ್ನ ತೃಪ್ತಿಯಿಂದ ಯಾವುದೇ ಫಲದ ಅಪೇಕ್ಷೆ ಇಲ್ಲದೆ ನಿರ್ವಹಿಸಬೇಕು. ಪಾವನವಾದ ಮನಸ್ಸಿನಲ್ಲಿ ವಿವೇಕ ಅನ್ನುವುದು ಅಂದ್ರೆ ಸತ್ಯವಾದದ್ದು, ಅಸತ್ಯವಾದದ್ದನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ವೈರಾಗ್ಯ ಅನ್ನುವುದು ಅವನಲ್ಲಿ ಜಾಗೃತವಾಗ್ಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ಮೊಳಕೆ ಹೊಡೆದು ಕ್ರಮೇಣ ಆತ್ಮ ಸಾಕ್ಷಾತ್ಕಾರಕ್ಕೆ ದಾರಿ ಆಗ್ಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ಅಹಂಕಾರ ಹೋಗದೆ, ಲೋಭ ಅನ್ನುವುದು ನಾಶವಾಗದೆ, ಮನಸ್ಸಿನಲ್ಲಿ ಬಯಕೆಗಳನ್ನ ಬಿಡದೆ ಲೌಕಿಕವಾದ ಬಯಕೆಯು ಆತ್ಮ ಸಾಕ್ಷಾತ್ಕಾರಕ್ಕೆ ಅವಕಾಶ ಅನ್ನೋದು ತೆರೆದುಕೊಳ್ಳುವುದೇ ಇಲ್ಲ. ಹಾಗಾಗಿ ನಾನೇ ದೇಹ ಎಂದುಕೊಳ್ಳುವುದು ದೊಡ್ಡ ದೊಡ್ಡ ಮೂರ್ಖತ್ವ. ಈ ಅಭಿಪ್ರಾಯದಲ್ಲಿ ಅಭಿಮಾನದಲ್ಲಿ ಇರುವುದೇ ಬಂಧನಕ್ಕೆ ಕಾರಣ ಆಗ್ತದೆ. ಹಾಗಾಗಿ ನೀನು ಆತ್ಮ ಸಾಕ್ಷಾತ್ಕಾರವನ್ನ ಬಯಸ್ತಾ ಇದ್ದೀಯಾ ಅಂತಂದ್ರೆ ಮೊದಲು ಏನ್ ಮಾಡ್ಬೇಕು? ಅಭಿಮಾನವನ್ನು ತ್ಯಾಗ ಮಾಡಬೇಕು. ಯಾವ ಅಭಿಮಾನ? ನಾನು ಅಂದ್ರೆ ಏನು? ದೇಹ ಅಲ್ಲ. ನಾನು ಅಂದ್ರೆ ಯಾರು? ಆತ್ಮ. ನಾನು ಅಂದ್ರೆ ಸತ್ಯವಾದದ್ದು, ಅಸತ್ಯವಾದ ದೇಹವಲ್ಲ ನಾನು. ಈ ಮನಸ್ಸು ಅಲ್ಲ ನಾನು, ಬುದ್ಧಿ ಅಲ್ಲ ನಾನು, ಚಿತ್ತ ಅಲ್ಲ, ಅಹಂಕಾರ ಅಲ್ಲ, ಯಾವುದು ನಾನಲ್ಲ. ಯಾರು ನಾನು? ನಾನು ಆತ್ಮ, ಸತ್ಯವಾದಂತಹ ಆತ್ಮ ಮಾತ್ರ ನಾನು ಅನ್ನುವುದನ್ನ ಏನ್ ಮಾಡ್ಬೇಕು? ಜಾಗೃತಗೊಳಿಸ್ಕೊಳ್ಬೇಕು. ಆಗ ಮನಸ್ಸು ಶುದ್ಧ ಆಗ್ಲಿಕ್ಕೆ ಶುರು ಆಗ್ತದೆ. ಹಾಗಾಗಿ ಆದ್ದರಿಂದ ನಾವು ಭಗವಂತನನ್ನ ಕೇಳಬೇಕಾದ ಅವಶ್ಯಕತೆ ಇಲ್ಲ. ಅಂದ್ರೆ ಯಾವ ಕೆಲಸಗಳಾದರೂ ಬೈಕೆಗಳಿಲ್ಲದೆ ಮಾಡಬೇಕು ಅಷ್ಟೇ ವಿನಃ, ನಾನು ಈ ಪೂಜೆ ಮಾಡಿದೆ, ನಿನಗೆ ಆ ಪೂಜೆ ಮಾಡಿದೆ, ಈ ಭಜನೆ ಮಾಡಿದೆ, ನನ್ನ ಕಷ್ಟಗಳನ್ನ ತೊಲಗಿಸು, ನಾನು ಆರತಿ ಮಾಡಿದೆ, ನಾನು ಕಾಕಡ ಆರತಿ ಮಾಡಿಸ್ತೇನೆ, ನಾನು ಸೇವೆ ಮಾಡಿಸ್ತೇನೆ, ಬಾಬನಿಗೆ ಸೇವೆ ಮಾಡಿದೆ, ಯಾತ್ರೆ ಮಾಡಿದೆ, ನನ್ನ ರೋಗಗಳನ್ನು ವಾಸಿ ಮಾಡು, ನೈವೇದ್ಯ ಮಾಡು. ಹೀಗೆ ನನ್ನದು ಏನು ಇವೆಲ್ಲ ಅಪೇಕ್ಷೆಯಿಂದ ಯಾವುದೇ ಮಾಡುವುದರಿಂದ ಅಂದುಕೊಂಡದ್ದು ಆಗದೇ ಇದ್ರೆ ಏನಾಗ್ತದೆ? ಅಸಂತೃಪ್ತಿಗೆ ಒಳಗಾಗ್ತಾರೆ. ಇವೆಲ್ಲ ಮನಸ್ಸನ್ನ ಪಾವನಗೊಳಿಸಲಾರದು. ಮತ್ತು ಬದಲಾಗಿ ಏನಾಗ್ತದೆ? ಸಿಟ್ಟು ಬರ್ತದೆ. ಭಾವನ ಮೇಲೆ ಸಿಟ್ಟು ಬರ್ತದೆ. ಯಾಕೆ? ಕೇಳಿದ್ದನ್ನು ಕೊಡದೇ ಇದ್ದಾಗ, ಕೇಳಿದನ್ನ ಕೊಡದೇ ಇದ್ದಾಗ ಮನಸ್ಸು ಕಪಟವಾಗ್ತದೆ. ಹಾಗಾಗಿ ಭಗವಂತನನ್ನ ಕೇಳಬೇಕಾದ ಅವಶ್ಯಕತೆ ಇಲ್ಲ. ಮಾಡಬೇಕಾದದ್ದನ್ನ ಮಾಡಿದ್ರೆ ಹೊಂದಬೇಕಾದದ್ದನ್ನ ಹೊಂದೇ ಹೊಂದುತ್ತೇವೆ. ಏನೋ ಮಾಡಬೇಕಾದದ್ದನ್ನ ಮಾಡಿದ್ರೆ ಹೊಂದಬೇಕಾದದ್ದನ್ನ ಹೊಂದೇ ಹೊಂದುತ್ತೇವೆ. ಈ ಜಗತ್ತಿನಲ್ಲಿ ಭಗವಂತನ ಸೃಷ್ಟಿಯಲ್ಲಿ ಯಾವುದನ್ನೇ ಪಡೆಯಬೇಕಾದರೂ ಕೂಡ ಅರ್ಹತೆ ಇರಬೇಕು. ಅರ್ಹತೆ ಇಲ್ಲದ ಹೊರತು ಯಾರಿಗೆ ಏನೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಏನೂ ಸಿಗುವುದಿಲ್ಲ. ಹಾಗಾಗಿ ಏನ್ ಬೇಕು? ಮೊದಲು ಅರ್ಹತೆಯನ್ನ ಸಂಪಾದನೆ ಮಾಡಬೇಕು, ಬರ್ಕೊಳ್ಬೇಕು. ಇದು ರಾಮಾಯಣದ ಕಥೆಗಳಲ್ಲ, ಇದು ಮಹಾಭಾರತದ ಕಥೆಗಳಲ್ಲ, ಪುರಾಣದ ಪುಣ್ಯ ಕಥೆಗಳಲ್ಲ. ಇದು ಆತ್ಮಜ್ಞಾನ, ಕೇಳಿ ಬಿಡುವುದಲ್ಲ. ನಾವು ನಿಧಿಧ್ಯಾಸ ಮಾಡಬೇಕು, ಅರ್ಥ ಮಾಡಿಕೊಂಡು ಅದನ್ನ ಇಟ್ಟುಕೊಂಡು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಇಲ್ಲಾಂದ್ರೆ ಟೈಮ್ ಪಾಸ್ ಕಡ್ಲಿಕಾಯಿ ಆಗ್ತದೆ. ಹಾಗೆ ಮಾಡಬೇಕಾದದ್ದನ್ನು ಮಾಡಿದ್ರೆ ಹೊಂದಬೇಕಾದದ್ದನ್ನ ಹೊಂದದೇ ಹೊಂದುತ್ತೇವೆ. ಹಾಗಾಗಿ ಏನ್ ಮಾಡ್ಬೇಕು? ಮೊದಲು ಮಾಡಬೇಕಾದದ್ದನ್ನು ಮಾಡಬೇಕು, ಮಾಡಬೇಕಾದದ್ದನ್ನ ಮಾಡಬೇಕು. ಏನು ಮಾಡಬೇಕಾದದ್ದು? ಆತ್ಮದ ಆರಾಧನೆ ಮಾಡಬೇಕು. ಒಳ್ಳೆಯ ಕರ್ಮಗಳನ್ನ ಮಾಡೋದಕ್ಕೆ ಹೆಚ್ಚು ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡಬೇಕು. ಪುನಃ ಕೋರಿಕೆಗಳನ್ನ ಬಯಸುವುದರಿಂದ ಈ ಜಗತ್ತಿನಲ್ಲಿ ಏನನ್ನೂ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಯಾರು ಏನನ್ನೇ ಪಡಿತಾ ಇದ್ರು ಕೋರಿಕೆಗಳಿಂದ ಪಡಿತಾ ಇಲ್ಲ, ಅರ್ಹತೆಯಿಂದ ಪಡಿತಾ ಇದ್ದಾರೆ. ಹಾಗಾಗಿ ಏನು ಮಾಡ್ಬೇಕು? ಮೊದಲು ಅರ್ಹತೆಯನ್ನ ಸಂಪಾದನೆ ಮಾಡಬೇಕು. ಮನಸ್ಸು ಸಹ ಪಾವನವಾಗ್ತದೆ. ಅಷ್ಟೇ ಅಲ್ಲ, ಸಾತ್ವಿಕವಾದ ಸಸ್ಯಾಹಾರ ಧ್ಯಾನದ ಮೂಲಕ ಸಹ ತ್ವರಿತಗತಿಯಲ್ಲಿ ಮನಸ್ಸು ಶುದ್ಧವಾಗ್ತಾ ಬರ್ತದೆ, ಅಂದ್ರೆ ಪವಿತ್ರವಾಗ್ತಾ ಬರ್ತದೆ. ಆಗ ವಿವೇಕ ವೈರಾಗ್ಯ ಅನ್ನೋದು ಉಂಟಾಗ್ತದೆ. ಆದ್ದರಿಂದ ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಇರುವುದು, ಯಾವುದು ಮಾಯೆ, ಯಾವುದು ಸತ್ಯ, ಯಾವುದು ಅಸತ್ಯ ಅನ್ನೋದನ್ನು ಏನ್ ಮಾಡಬೇಕು? ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಒಂಬತ್ತನೇದು
ಗುರು ಗುರು ಬೇಕು ಒಬ್ರು. ಗುರು ಇಲ್ಲದೆ ಹೋದ್ರೆ ಏನಾಗ್ತದೆ? ಗುರು ಅನ್ನೋರು ಒಬ್ರು ಬೇಕೇ ಬೇಕಾಗ್ತದೆ. ಆತ್ಮಜ್ಞಾನ ಅನ್ನೋದು ತುಂಬಾ ಸೂಕ್ಷ್ಮವಾದದ್ದು. ಆತ್ಮಜ್ಞಾನ ತುಂಬಾ ಸೂಕ್ಷ್ಮವಾದದ್ದು, ನಿಗೂಢವಾದದ್ದು. ಯಾರಾದರೂ ಸರಿ ತಮ್ಮ ಸ್ವಂತ ಶಕ್ತಿಯಿಂದ ಅದನ್ನ ಹೊಂದಲಾರರು, ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಏನ್ ಮಾಡ್ಬೇಕು? ಮೊದಲು ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿದಂತಹ ಇನ್ನೊಬ್ಬ ಗುರುವಿನ ಸಹಾಯ ಅನ್ನೋದು ತುಂಬಾ ಅವಶ್ಯಕವಾಗಿರ್ತದೆ. ಯಾವ್ಯಾವ ಗುರುಗಳನ್ನ ಆಶ್ರಯಿಸುವುದಲ್ಲ. ನಿಜವಾಗಲು ಯಾರು ಗುರುಗಳು? ಯಾರು ಆತ್ಮಜ್ಞಾನವನ್ನು ಬೋಧನೆ ಮಾಡ್ತಾ ಇದ್ದಾರೋ, ತನ್ನ ಆತ್ಮದ ಉದ್ಧಾರಕ್ಕಾಗಿ ಯಾರು ಶ್ರಮಿಸ್ತಾ ಇದ್ದಾರೋ ಅವನೇ ನಿಜವಾದ ಗುರು. ಅವನೇ ನಿಜವಾದ ತಂದೆ, ಅವನೇ ನಿಜವಾದ ತಾಯಿ, ಅವನೇ ನಿಜವಾದ ಬಂಧು. ಮೊನ್ನೆ ಹೇಳಿಲ್ವಾ ಋಷಭದೇವ ಏನ್ ಹೇಳಿದ್ರು? ಯಾರು ನಿನ್ನ ನಿಜವಾದ ಬಂಧುಗಳು? ತಂದೆ. ನಿಜವಾಗಲೂ ತಂದೆ ಯಾವಾಗ ಆಗ್ತಾರೆ? ನಿನ್ನ ಆತ್ಮದ ಉನ್ನತಿಗಾಗಿ ಅಂತ ಏನಾದ್ರೂ ಸ್ವಲ್ಪ ಶ್ರಮಿಸಿದ್ರೆ ನಿಜವಾಗಲೂ ಅವನು ತಂದೆಯಾಗಿ. ತಾಯಿ ಬರೀ ಜನ್ಮ ಕೊಟ್ಟ ಮಾತ್ರಕ್ಕೆ ತಾಯಿ ಅಲ್ಲ, ಬರೀ ಬೆಳೆಸಿದ ಮಾತ್ರಕ್ಕೆ ತಾಯಿ ಅಲ್ಲ. ನಿಜವಾಗಲೂ ತಾಯಿ ಯಾವಾಗ ಸಾರ್ಥಕ ಆಗೋದು? ಯಾವಾಗ ಆ ಆತ್ಮದ ಉದ್ಧಾರಕ್ಕಾಗಿ ಸ್ವಲ್ಪನಾದ್ರೂ ಏನಾದ್ರೂ ಜ್ಞಾನ ಕೊಟ್ಲು ಅಂದ್ರೆ, ಸ್ವಲ್ಪನಾದ್ರೂ ಏನಾದ್ರೂ ಕೊಟ್ಲೆ ಅವನು ನಿಜವಾದ ತಾಯಿ ಅನಿಸ್ಕೊಳ್ತಾರೆ. ನಿಜವಾದ ಗುರು ಯಾರು? ಏನೇನೋ ಬೋಧನೆ ಮಾಡಿ ಏನೇನೋ ವಿದ್ಯೆ ಕೊಟ್ಟವರಲ್ಲ. ಆತ್ಮಜ್ಞಾನದ ನಿನ್ನ ಆತ್ಮದ ಉದ್ಧಾರವನ್ನ ಮಾಡಿಕೊಳ್ಳಿಕ್ಕೆ ಯಾರು ನಿನಗೆ ಜ್ಞಾನ ಕೊಟ್ಟರೋ ಅವರು ಮಾತ್ರ ಸದ್ಗುರುಗಳು. ಉಳಿದವರೆಲ್ಲ ಗುರುಗಳಲ್ಲ. ಉಳಿದವರು ಯಾರು ಗುರು ಅಲ್ಲ, ಬಂಧು ಬಾಂಧವರಲ್ಲ, ನಿನ್ನ ಸ್ನೇಹಿತರಲ್ಲ, ಯಾರು ಅಲ್ಲ. ರಕ್ತ ಸಂಬಂಧಿಗಳು ಯಾರು ನಿನ್ನವರಲ್ಲ. ಎಲ್ಲವೂ ನಿನ್ನ ಕರ್ಮಗಳು, ಬಂಧನಗಳವು, ಋಣಗಳು. ಬೇರೆ ನಿಜವಾಗಲೂ ನಿನ್ನ ಹೆತ್ತವರು ಯಾರು? ನಿಜವಾಗಲೂ ನಿನ್ನ ಹೆಂಡತಿ ಯಾರು? ನಿಜವಾಗಲೂ ನಿನ್ನ ಗಂಡ ಯಾರು? ನಿಜವಾಗಲೂ ನಿನ್ನ ಸ್ನೇಹಿತರು, ಬಂಧುಗಳು ಯಾರೋ? ನಿನ್ನ ಆತ್ಮದ ಉನ್ನತಿಗಾಗಿ ಯಾರು ಶ್ರಮಿಸ್ತಾ ಇದ್ದಾರೋ, ನಿನ್ನ ಆತ್ಮದ ಒಳಿತಿಗಾಗಿ ಅಂತ ಹೇಳಿ ಯಾರು ಅವಕಾಶಗಳನ್ನು ಕೊಡ್ತಾ ಇದ್ದಾರೆ, ಜ್ಞಾನವನ್ನು ಕೊಡ್ತಾ ಇದ್ದಾರೆ, ಅದನ್ನು ಸಾಧಿಸ್ಲಿಕ್ಕೆ ಬೇಕಾದಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಏನ್ ಮಾಡ್ಬೇಕು? ಸದ್ಗುರುಗಳನ್ನ, ಆತ್ಮ ಜ್ಞಾನವನ್ನ ಬೋಧಿಸುವಂತಹ ಗುರುಗಳನ್ನ ಆಶ್ರಯಿಸಬೇಕು. ಹೇಗೆ ಆಶ್ರಯಿಸಬೇಕು? ಅಹಂಕಾರವಿಲ್ಲದೆ. ಆ ಗುರು ಬೈತಾನೆ, ಅವಮಾನ ಮಾಡ್ತಾನೆ, ಬೇಕು ಅಂತಲೇ ಅವಮಾನ ಮಾಡ್ತಾರೆ, ಬೈತಾರೆ, ಶಿಕ್ಷೆಗಳನ್ನ ಕೊಡ್ತಾರೆ, ಅವ್ರನ್ನ ಹೆದರಿಸ್ತಾರೆ. ಏನು ಮಾಡಿದರು ಗುರುವಿನ ಪಾದ ಏನ್ ಮಾಡಬಾರ್ದು? ಬಿಡಬಾರ್ದು. ಅವ್ರ ಗುರುಗಳು ಏನೋ ಬೈದ್ರು ಅಂತ ಹೇಳಿ ಬೇಕು ಅಂತಲೇ ಬೈತಾರೆ, ಅವಮಾನ ಆಗಲಿ ಅಂತಲೇ ಬೈತಾರೆ. ಯಾಕೆ? ಒಳಗಡೆ ಅಭಿಮಾನ ಇದ್ದರೆ ಅವಮಾನ ಆಗ್ತದೆ. ಒಳಗಡೆ ಅಭಿಮಾನ ಇದ್ರೆ ಏನಾಗ್ತದೆ? ಅಹಂಕಾರ ಇದ್ರೆ ಅವಮಾನ ಆಗ್ತದೆ. ಅಹಂಕಾರವೇ ಇಲ್ಲದೆ ಇದ್ರೆ, ಒಳಗೆ ಅಭಿಮಾನ ಅನ್ನೋದು ಇಲ್ಲದೆ ಇದ್ರೆ ಏನಾಗ್ತದೆ? ಯಾರೇನ್ ಹೇಳಿದ್ರೆ ಏನೂ ಆಗಲ್ಲ, ಅವಮಾನ ಆಗೋದಿಲ್ಲ. ನಾನು ಅಂದರೆ ದೇಹ ಅನ್ನುವ ಭಾವ ಯಾರಿಗಿರ್ತದೆ ಅವ್ರಿಗೆ ಒಂಚೂರು ಹೇಳಿದ್ರೆ ಸಾಕು, ಸಿಟ್ಟು ಬಂದ್ಬಿಡ್ತದೆ. ಏನು ನನಗೆ ಹಿಂಗ ಅಂದ್ಬಿಟ್ರು, ಅವನು ಗುರು ಅಂದ ತಕ್ಷಣ ಏನ್ ಬೇಕಾದ್ರೂ ಹೇಳ್ಬೋದಾ ಅಂತ ಹೇಳಿ ಗುರುಗಳಿಗೆ ಬುದ್ಧವಾಗಿ ನಿಂತ್ಕೊಳ್ತಾರೆ. ಗುರು ಏನು ನಷ್ಟವಾಗೋದಿಲ್ಲ, ಗುರುಗಳಿಗೆ ಏನೂ ನಷ್ಟ ಆಗೋದಿಲ್ಲ. ಬಿಟ್ಟು ಹೋದ್ರು, ಇದ್ರು, ಸಿಟ್ಟು ಮಾಡ್ಕೊಂಡ್ರು, ಏನೂ ನಷ್ಟ ಆಗೋದು. ಅವನ ಪಾಲಿನ ಧರ್ಮವನ್ನ ಅವನು ಪಾಲನೆ ಮಾಡ್ತಾ ಇದ್ದ ಅಷ್ಟೇ ಗುರು. ಶಿಷ್ಯನಲ್ಲಿ ಅಹಂಕಾರ ಬರ್ಲಿಕ್ಕೆ ಅವಕಾಶ ಕೊಡಬಾರ್ದು. ಯಾವಾಗ ಅಹಂಕಾರ ಬರ್ತದೆ? ಅಭಿಮಾನ ಇದ್ದಾಗ. ನಾನು ಆತ್ಮ ಅಲ್ಲ ಅನ್ನೋ ಅಭಿಮಾನ ಯಾವಾಗಿರ್ತದೆ ಆಗ ಏನೋ ಯಾರಾದ್ರೂ ಒಂದು ಚೂರು ಹೇಳಿದ್ರೆ, ಅದರಲ್ಲೂ ಗುರುಗಳು ಹೇಳಿದ್ರೆ, ಅದು 4 ಜನರ ಮಧ್ಯೆ ಹೇಳಿದ್ರೆ, ಜೂಮಲ್ಲಿ ಹೇಳಿದ್ರೆ ಏನಾಗ್ತದೆ? ಅವಮಾನ ಆಗ್ಬಿಡುತ್ತೆ, ಮುಖ ತೋರಿಸ್ಲಿಕ್ಕೆ ಆಗೋಲ್ಲ. ಯಾಕೆ? ಯಾಕೆಂದ್ರೆ ಅಷ್ಟು ಅಭಿಮಾನ ಇದೆ ಒಳಗೆ, ದೇಹದ ಮೇಲೆ ಅಹಂಕಾರ ಇದೆ ಒಳಗಡೆ, ಅದಕ್ಕೆ ಅವಮಾನ ಆಗ್ತದೆ. ಯಾರಿಗೆ ಅಹಂಕಾರ ಇಲ್ಲ, ಅಭಿಮಾನ ಇಲ್ಲ, ಅವರಿಗೆ ಏನು ಆಗೋಲ್ಲ. ಬೈದ್ರು ಏನಾಗಲ್ಲ, ಹೊಗಳಿದ್ರು ಏನೂ ಆಗೋಲ್ಲ. ಅದು ಗೊತ್ತಾಗ್ತದೆ. ಹಾಗಾಗಿ ಗುರುವನ್ನ ಆಶ್ರಯಿಸಬೇಕು. ನಮ್ಮಲ್ಲಿರುವ ಅಹಂಕಾರ ನಮ್ಗೆ ಗೊತ್ತಾಗಲ್ಲ, ನಮ್ಮಲ್ಲಿರುವ ಮಾಯೆ ನಮ್ಗೆ ಗೊತ್ತಾಗಲ್ಲ, ನಮ್ಮಲ್ಲಿರುವ ಈ ಏನು ವ್ಯಾಮೋಹ ಅನ್ನೋದು, ನಾನೇ ದೇಹ ಅನ್ನುವ ಅಜ್ಞಾನ ನಮಗೆ ಗೊತ್ತಾಗಲ್ಲ. ಅದು
ಗುರುಗಳು ಗುರುತಿಸ್ತಾರೆ. ಸದ್ಗುರುಗಳು ಒಂದೊಂದೇ ಒಂದೊಂದೇ ಮೆಟ್ಟಿಲುಗಳನ್ನ ಹತ್ತಿಸ್ತಾ ಬರ್ತಾರೆ. ಹಾಗಾಗಿ ಗುರುಗಳನ್ನ ಆಶ್ರಯಿಸಬೇಕು. ಯಾವ ತಾತ್ವಿಕ ವಿಷಯವನ್ನಾದರೂ ತಡೆವರಿಸದೆ, ಯೋಚಿಸದೆ, ವಿವರಿಸಿ ಹೇಳಬೇಕಾಗ್ತದೆ. ಅವರಿಗೆ ಆ ವಿಷಯಗಳು ಅದಕ್ಕೂ ಮುಂಚೆ ತಿಳಿಯದೇ ಇರಬಹುದು, ಸಂದರ್ಭಾನುಸಾರವಾಗಿ ಅವರಿಗೆ ಹೊಳೆಯುತ್ತದೆ. ಅದೇ ಏನೋ ಪ್ರಜ್ಞಾವಿಶೇಷ. ಹಾಗಾಗಿ ಸತ್ಯವಾದ ಬ್ರಹ್ಮವು ಮನಸ್ಸನ್ನ ದಾಟಿದ ನಂತರ ಮಾತ್ರವೇ ಸ್ಪಷ್ಟವಾಗಿ ಕಂಡುಬರುತ್ತದೆ. ಮನಸ್ಸಿನಿಂದ ಅದನ್ನ ತಿಳಿಯಲಾಗುವುದಿಲ್ಲ. ಹಾಗಾಗಿ ಬ್ರಹ್ಮ ಅನ್ನೋದು ನಿರ್ಗುಣ, ನಿರಾಮಯನಾದವನು, ನಿರಂಜನನಾದವನು. ಆದ್ದರಿಂದ ಅದನ್ನ ತಿಳಿದುಕೊಳ್ಳಲು ಏನು ಬೇಕು? ಜ್ಞಾನ ಒಂದೇ ಒಂದು ಸಾಲದು. ಏನ್ ಬೇಕು? ಪ್ರಜ್ಞೆ ಬೇಕು. ಇವತ್ತು ದಿನ ನಾವು ಕ್ಲಾಸಲ್ಲಿ ಹೇಳ್ತೀವಲ್ವಾ, ಹೇಳಿದ್ದನ್ನೆಲ್ಲ ತಲೆಗೆ ತಗೊಂತಾರ? ಎಷ್ಟು ತಗೊಂತಾರೆ? ಅವರವರ ಅರ್ಹತೆ, ಅವರವರ ಯೋಗ್ಯತೆ, ಅವರವರ ಆತ್ಮ ಸ್ಥಿತಿ ಎಷ್ಟಿದೆಯೋ ಅಷ್ಟೇ ತಗೊಳ್ಳೋದು, ಅಷ್ಟೇ ಅಲ್ವಾ? ಹಾಗೆ ಸಾಧಕನು ರೂಪಧ್ಯಾನ ಬಿಟ್ಟು ಏನ್ ಮಾಡ್ತಾನೆ? ಅಪರೂಪ ಸ್ಥಿತಿಗೆ ತಲುಪಿ ನಿರ್ಗುಣೋಪಾಸನೆ ಮಾಡಿ ರೂಪಾತೀತನಾದಂತಹ ಪರಬ್ರಹ್ಮನನ್ನ ಪರಬ್ರಹ್ಮನ ತತ್ವವನ್ನ ಗ್ರಹಿಸಬೇಕಾದರೆ ಏನ್ ಬೇಕು? ಗುರು. ಗುರು ಅನ್ನುವ ಸದ್ಗುರು ಬೇಕು. ಯಾರ್ಯಾರೋ ಗುರು ಅಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಬಾಬಾರಂತಹ ಸದ್ಗುರುಗಳನ್ನ ಆಶ್ರಯಿಸಬೇಕು. ಅವರ ಪೂಜೆ ಮಾಡುವುದಲ್ಲ, ಅವರಿಗೆ ಪ್ರದಕ್ಷಿಣೆ ಹಾಕೋದಲ್ಲ. ಆ ಬಾಬಾಗೆ ಪಾರ್ಲೇಜಿ ಬಿಸ್ಕೆಟ್ ಅಂದ್ರೆ ಇಷ್ಟ ಅಂತ ಹೇಳಿ ನೀವು ಪ್ಯಾಕ್ ಗಟ್ಲಿ ಪಾರ್ಲೇಜಿ ಬಿಸ್ಕೆಟ್ ಕೊಟ್ರೆ ಬಾಬಾಗಳಿರಲ್ಲ. ಏನ್ ಬೇಕು ಬಾಬಾಜಿಗೆ? ಅವರ ಬೋಧನೆ, ಆತ್ಮಜ್ಞಾನವನ್ನ ನಮ್ಮ ಆತ್ಮದ ಉನ್ನತಿಗಾಗಿ ನಾವು ಶ್ರಮಿಸ್ತಾ ಇದ್ದೀವಾ? ಬೇಕಾಗಿದೆ. ಹತ್ತನೇದೇನು? ಭಗವಂತನ ಕಟಾಕ್ಷ, ಭಗವಂತನ ಅನುಗ್ರಹ ಇರಬೇಕು. ಎಲ್ಲದಕ್ಕಿಂತ ತುಂಬಾ ಅವಶ್ಯಕ. ಭಗವಂತ ತನ್ನ ಕೃಪೆಗೆ ಪಾತ್ರರಾದವರಿಗೆ ಏನನ್ನ ಕೊಡ್ತಾನೆ? ಮೊದಲು ವಿವೇಕವನ್ನ ಕೊಡ್ತಾನೆ, ವೈರಾಗ್ಯವನ್ನ ಕೊಡ್ತಾನೆ, ಉಂಟು ಮಾಡಿ ಸುರಕ್ಷಿತವಾಗಿ ಈ ಭವಸಾಗರದಿಂದ ಮುಕ್ತಿಯನ್ನ ಕೊಡಿಸಬಲ್ಲ, ಬಿಡುಗಡೆಯನ್ನ ಮಾಡಬಲ್ಲ. ಹಾಗಾಗಿ ವೇದಾಭ್ಯಾಸ ಮಾಡುವುದರಿಂದಾಗಲಿ, ಮೇಧಾಶಕ್ತಿಯಿಂದಾಗಲಿ, ಪುಸ್ತಕದ ಜ್ಞಾನದಿಂದಾಗಲಿ ಆತ್ಮದ ಅನುಭೂತಿಯನ್ನ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆತ್ಮ ಯಾರನ್ನ ವರಿಸುವುದೋ ಅವರೇ ಅದನ್ನ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಅಂತವರಿಗೆ ಆತ್ಮ ತನ್ನ ಸ್ವರೂಪವನ್ನ ತಿಳಿಯಪಡಿಸ್ತದೆ. ಇದನ್ನ ಯಾರು ಹೇಳ್ತಾ ಇದ್ದಾರೆ? ಕಠೋಪನಿಷತ್ತಿನಲ್ಲಿ ಹೇಳ್ತಾರೆ. ಹಾಗಾಗಿ ಏನ್ ಮಾಡ್ಬೇಕು? ಪಂಡಿತರು ಓದಿದ ಹಾಗೆ ವೇದಗಳನ್ನ ಓದಿದರೂ, ಪಂಡಿತರು ಅಂತ ವೇದಗಳಿಗೆ ಅರ್ಥವನ್ನ ವಿವರಿಸಿ ಹೇಳಬಲ್ಲಂತ ಮಹಾ ಮೇಧಾ ಶಕ್ತಿಗಳಾಗಿದ್ದರೂ, ಪುಸ್ತಕಗಳನ್ನು ನೋಡಿ ನಿರರ್ಗಳವಾಗಿ ಉಪನ್ಯಾಸ ಹೇಳುವಂತಹವರು ಆಗಿದ್ದರೂ, ಪುಸ್ತಕಗಳ ಮೂಲಕ ಭಗವಂತನನ್ನ ಕುರಿತು ಎಷ್ಟೇ ತಿಳಿದುಕೊಂಡರೂ ಆತ್ಮಾನುಭೂತಿಯನ್ನ ಆತ್ಮದ ಅನುಭೂತಿಯನ್ನ ಸ್ವತಃ ತಾನು ಅನುಭವಿಸಲಾರದೆ ಅವರು ಏನು ಹೇಳಿದ್ದಾರೆ, ಏನು ಹೇಳಿದ್ರು ಕೂಡ ಅದು ಏನಾಗ್ತದೆ? ನಿಜವಾದ ಜ್ಞಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮ ಯಾರನ್ನ ವರಿಸುವುದು ಅವರೇ ಆತ್ಮನನ್ನ ಹೊಂದಬಲ್ಲರು. ಹಾಗಾಗಿ ಭಗವಂತನು ಯಾರನ್ನ ಇಷ್ಟಪಡ್ತಾ ಇದ್ದಾನೋ ಅವರೇ ಆತ್ಮರೂಪಿ ಭಗವಂತನನ್ನ ಹೊಂದಬಲ್ಲರು. ಅಂದರೆ ಯಾರೆಂದ್ರೆ ಭಗವಂತನಿಗೆ ಇಷ್ಟವೋ ಅವರೇ ಭಗವಂತನನ್ನು ಸೇಲಬಲ್ಲರು. ಯಾರು ದೇವರು? ಯಾರು? ಅಹಂ ಆತ್ಮ ಕೇಶ ಸರ್ವಭೂತಾಂತ ಸ್ಥಿತಃ. ನಾನು ಸಮಸ್ತ ಚರಾಚರ ಜೀವರಾಶಿಗಳ ಆತ್ಮನಾಗಿ ಕೂತಿದ್ದೇನೆ ಅರ್ಜುನ. ಎಲ್ಲರ ಒಳಗಿರುವ ಆತ್ಮ ಅದು ಯಾರೋ ಬೇರೆ ಅಲ್ಲ, ಅದು ನಾನೇ. ಹಾಗಾಗಿ ಆತ್ಮ ಅಂದ್ರೆ ಯಾರು? ಅವನೇ ಪರಮಾತ್ಮ. ಆ ಆತ್ಮ, ನಮ್ಮ ಒಳಗಿರುವ ಆತ್ಮನನ್ನು ಆಶ್ರಯಿಸಬೇಕು. ಆತ್ಮವನ್ನು ಆಶ್ರಯಿಸಬೇಕು. ಉಳಿದುದೆಲ್ಲವೂ ಯಾವುದು? ಅಸತ್ಯವಾದದ್ದು. ಆ ಆತ್ಮವನ್ನು ಆಶ್ರಯಿಸುವುದು ಮಾತ್ರ ಈ ಜಗತ್ತಿನಲ್ಲಿರುವ ಯಾವುದು ಸತ್ಯ. ಯಾಕೆ ಆತ್ಮವನ್ನು ಆಶ್ರಯಿಸುವುದು ಸತ್ಯ? ಜಗತ್ತಲ್ಲಿ ಇರುವುದು ಎರಡೇ, ಬ್ರಹ್ಮ ಸತ್ಯಂ ಜಗನ್ಮಿತ್ಯಂ. ಬ್ರಹ್ಮ ಮಾತ್ರ ಸತ್ಯವಾದದ್ದು, ಉಳಿದುದೆಲ್ಲ ಮಿಥ್ಯ. ಎಲ್ಲವೂ ಒಂದು ದಿನ ನಾಶವಾಗಿ ಹೋಗುವುದು. ಬ್ರಹ್ಮನಿಗೆ ಸಂಬಂಧಿಸಿದ ಜ್ಞಾನ ಮಾತ್ರ ಸತ್ಯವಾದದ್ದು, ಉಳಿದುದೆಲ್ಲವೂ ಜ್ಞಾನ ವಿದ್ಯೆ ಎಲ್ಲ ಏನಾಗ್ತದೆ? ಎಲ್ಲ ಒಂದು ದಿನ ನಾಶ ಆಗಿ ಹೋಗುವುದು. ಎಲ್ಲವೂ ತಾತ್ಕಾಲಿಕ. ಯಾವುದು ನಿನ್ನನ್ನ ಬ್ರಹ್ಮನನ್ನ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮನ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಬ್ರಹ್ಮ ಜ್ಞಾನವನ್ನೇ ಪಡಿಬೇಕು, ಆತ್ಮ ಜ್ಞಾನವನ್ನೇ ತಿಳಿದುಕೊಳ್ಬೇಕು. ಎಲ್ಲ ಸಮಸ್ಯೆಯ ಮೂಲ ಯಾವುದು? ಯಾವುದೋ ಅಜ್ಞಾನ, ನಮ್ಮಲ್ಲಿರುವ ಅಜ್ಞಾನ. ಆ ಜ್ಞಾನ ಪರಿಹಾರ ಮಾಡಿಕೊಳ್ಬೇಕು. ಅದು ಬಿಟ್ಟು ನೀನು ಬೇರೆ ಯಾವ ಅಡ್ಡ ಮಾರ್ಗಗಳನ್ನ ಉಪಯೋಗಿಸಿದರೂ ಅದು ಕೇವಲ ತಾತ್ಕಾಲಿಕವಾಗಿರುತ್ತದೆ ಹೊರತು
ಅದರಲ್ಲಿ ಶಾಶ್ವತವಾದ ದುಃಖ ನಿವಾರಣೆ ಅನ್ನೋದು ಸಾಧ್ಯವೇ ಇಲ್ಲ. ದುಃಖ ನಿವಾರಣೆ ಅನ್ನೋದು ಸಾಧ್ಯವೇ ಇಲ್ಲ. ಹಾಗಾಗಿ ಏನ್ ಮಾಡಬೇಕು? ಶಾಶ್ವತವಾದ ಆನಂದವನ್ನ ಆಶ್ರಯಿಸಬೇಕು. ಎಲ್ಲಿದೆ ಶಾಶ್ವತವಾದ ಆನಂದ? ಭಗವಂತನಲ್ಲಿದೆ. ಹಾಗಾಗಿ ಏನ್ ಮಾಡ್ಬೇಕು? ಭಗವಂತನನ್ನ ಆಶ್ರಯಿಸಬೇಕು. ಎಲ್ಲಿದ್ದಾನೆ ದೇವರು? ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಂತ ಸ್ಥಿತಃ. ನಾನು ಎಲ್ಲ ಜೀವರಾಶಿಗಳ ಆತ್ಮನಾಗಿದ್ದೇನೆ. ಹಾಗಾಗಿ ಯಾರನ್ನ ಆರಾಧನೆ ಮಾಡಬೇಕೋ? ನಮ್ಮ ಒಳಗೆ ಇರುವ ಆತ್ಮದ ಆರಾಧನೆ ಮಾಡಬೇಕು. ಅವನೇ ಭಗವಂತ. ನನ್ನ ಮೆಚ್ಚಿಸ್ಬೇಕು. ಮಾಡಬೇಕಾದದನ್ನ ಮಾಡಿದ್ರೆ ಏನಾಗ್ತದೆ? ಹೊಂದಬೇಕಾದದನ್ನ ಹೊಂದುತ್ತೇವೆ. ಮಾಡಬೇಕಾದದನ್ನ ಮಾಡಿದ್ರೆ ಹೊಂದಬೇಕಾದದನ್ನ ಹೊಂದುತ್ತೇವೆ. ಹಾಗಾಗಿ ಎಲ್ಲರ ಒಳಗೆ ಇದ್ದಾನೆ ಭಗವಂತ. ಅವನನ್ನ ಎಲ್ಲೋ ಹುಡುಕ್ತಾ ಇದ್ದಾರೆ ಅಂದ್ರೆ ಯಾರು? ಮೂರ್ಖರು. ಮೂರ್ಖರು ಹೊರಗೆ ಹುಡುಕ್ತಾ ಇದ್ದಾರೆ. ಒಳಗೆ ಹುಡುಕ್ತಾ ಇದ್ದಾರೆ. ಒಳಗೆ ಇದ್ದಾನೆ ಭಗವಂತ. ಒಳಗೆ ಇದ್ದಾನೆ. ಚತುರ್ವಿಧ ಭಜಂತೆ ಮಾಂ ಜನಾ ಸ್ವೀಕೃತಿ ಅರ್ಜುನ ಆರ್ತೋ ಜಿಜ್ಞಾಸೋ ರತಾರ್ಥಿ ಜ್ಞಾನಿ ಚ ಭರತವರ್ಷಭ ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿ ನೋತ್ಯಾರ್ಥಮಹಂ ಸಮಚ ಸಚ ಮಮ ಪ್ರಿಯ. ಈ ಅರ್ಜುನ, ನನಗೆ ನಾಲ್ಕು ತರದ ಯಾರಿದ್ದಾರೆ? ಭಕ್ತರಿದ್ದಾರೆ. ನಾಲ್ಕು ತರದ ಜನರಿದ್ದಾರೆ. ನಾಲ್ಕು ಯಾವ್ಯಾವ ತರ ಇದ್ದಾರೆ? ಆಪತ್ತು ಬಂದಾಗ ಆರ್ತನಾದವನ್ನು ಮಾಡುವವರು. ಭಗವಂತ, ನೀನೇ ನನ್ನ ರಕ್ಷಣೆ ಮಾಡಬೇಕು, ನೀನಿಲ್ಲದೆ ನಾನಿಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ? ಚತುರ್ವಿಧ ಭಜಂತೆ ಮಾಂ ಜನಾ ಸ್ವೀಕೃತಿ ಅರ್ಜುನ. ಆರ್ತೋ, ಆರ್ತೋ ಯಾರು? ಆರ್ತನಾದ ಮಾಡೋದು, ಭಗವಂತನ ಮುಂದೆ ಹೊರಳಾಡೋದೇನು, ಹೇಳೋದೇನು, ಕೇಳೋದೇನು, ಹೊಗಳೋದೇನು, ನಾಮಸ್ಮರಣೆ ಮಾಡೋದೇನು ಎಲ್ಲ ಮಾಡ್ತಾ ಇದ್ದಾರೆ. ಯಾಕೆ ಗೊತ್ತು? ಸ್ವಾರ್ಥ. ಕೇವಲ ಸ್ವಾರ್ಥದಿಂದ. ಯಾಕೆ? ಅದನ್ನು ಮಾಡಿದ್ರೆ ನನ್ನ ದುಃಖ ಪರಿಹಾರ ಆಗ್ತದೆ, ಕಷ್ಟ ಪರಿಹಾರ ಆಗ್ತದೆ, ದುಡ್ಡು ಬರ್ತದೆ, ಹಣ ಬರ್ತದೆ, ಮನೆ ಬರ್ತದೆ, ಮಕ್ಕಳು ಬರ್ತದೆ ಅಂತ ಹೇಳಿ ಆರ್ತನಾದವನ್ನು ಮಾಡ್ತಾ ಇದ್ದಾರೆ. ಇವರು ನನ್ನ ಮೊದಲವರು. ಹಣವನ್ನ ಆಶ್ರಯಿಸ್ತಾ ಇದ್ದಾರೆ. ಭಗವಂತನನ್ನ ತಿಳಿದುಕೊಳ್ಳಬೇಕೆನ್ನುವ ಆಸಕ್ತಿ ಇರುವವರು ಏನ್ ಮಾಡ್ತಾರೆ? ಆತ್ಮಜ್ಞಾನ ಇರುವವರು ಜಿಜ್ಞಾಸುಗಳು ಭಗವಂತನ ಬಗ್ಗೆ ತಿಳ್ಕೊಳ್ತಾರೆ. ತಿಳ್ಕೊಂಡು ಏನಾಗ್ತಾರೆ? ಶ್ರೇಷ್ಠ ಜ್ಞಾನಿಗಳಾಗ್ತಾರೆ. ಎಂತಹ ಜ್ಞಾನಿಗಳು? ತಿಳ್ಕೊಂಡಿದ್ದಾರೆ ಅಷ್ಟೇ. ಆದರೆ ಯಾರು ನನಗೆ ನಿಜವಾಗ್ಲೂ ಪ್ರಿಯ ಅಂತಂದ್ರೆ ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿ ವಿಶೇಷತೆ. ಏಕಭಕ್ತಿ ಪ್ರಿಯೋ ಹಿ ಜ್ಞಾನಿ ನೋತ್ತರ್ಥಮಹಂ ಸ ಮಮ ಪ್ರಿಯ. ಯಾರು ಜಿಜ್ಞಾಸು ಇದ್ದಾನೆ, ಆರ್ತಿ ಇದ್ದಾನೆ, ಜ್ಞಾನಿ ಇದ್ದಾನೆ, ಇವರೆಲ್ಲರಲ್ಲೂ ಯಾರು ಶ್ರೇಷ್ಠನಾದವನೋ? ಜ್ಞಾನಿ ಶ್ರೇಷ್ಠನಾದವನು. ಯಾವ ಜ್ಞಾನಿ? ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿ ವಿಶಿಷ್ಯತೆ. ಒಂದೇ ಒಂದು ಮಾತು ಭಕ್ತಿಯಿಂದ ಇದ್ದಾನೆ. ಯಾವ ಭಕ್ತಿ? ಒಂದೇ ಭಕ್ತಿ. ಯಾವ ಒಂದೇ ಭಕ್ತಿ? ತನ್ನ ಒಳಗೆ ಇರುವ ಭಗವಂತನನ್ನ ಆರಾಧನೆ ಮಾಡ್ತಾ ಇದ್ದಾನೆ. ತನ್ನ ಒಳಗಿರುವ ಭಗವಂತನನ್ನೇ ನಿತ್ಯವಾಗಿ. ಅದೇ ಆತ್ಮಕ್ಕಿಂತ ಇನ್ನೊಂದು ಮಿಗಿಲಾದ ಯಾವುದು ಪರಮಾತ್ಮನ ಸಂಕೇತ ಇಲ್ಲ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾನೆ? ಧ್ಯಾನದಿಂದ ಆತ್ಮ ಜ್ಞಾನವನ್ನು ಸಂಪಾದಿಸಿಕೊಳ್ಳಬೇಕೆನ್ನುವ ಜ್ಞಾನಿಯೇ ನನಗೆ ಪರಮ ಪ್ರಿಯನಾದವನು. ಯಾರು ಹೇಳ್ತಾ ಇದ್ದಾರೆ? ಭಗವಂತ ಹೇಳ್ತಾ ಇರುವ ಮಾತು. ಸೇವೆ ಕೊಟ್ಟವನಲ್ಲ, ಪ್ರದಕ್ಷಿಣೆ ಹಾಕಿದವನಲ್ಲ, ಆರ್ತನಾದ ಮಾಡಿದವನಲ್ಲ, ಓದಿ ಪಂಡಿತನಾಗಿ ಶಾಸ್ತ್ರ ಓದಿದವನಲ್ಲ, ನಿತ್ಯ ಭಗವಂತನಿಗೆ ಅಭಿಷೇಕ ಮಾಡಿ ಪೂಜೆ ಮಾಡುವವನಲ್ಲ. ಯಾರು ಯಾರು ಭಗವಂತನಿಗೆ ಇಷ್ಟ ಆದವನು? ಜ್ಞಾನಿ. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿ ವಿಶಿಷ್ಟತೆ ಪ್ರಿಯೋ ಹಿ ಜ್ಞಾನಿ ನೋತರ್ಥ್ಯಮಹಂ ಸಚ ಮಮ ಪ್ರಿಯ. ಹಾಗಾಗಿ ಯಾರು ಧ್ಯಾನ ಮಾಡ್ತಾ ಇದ್ದಾರೆ, ಯಾರು ಪರಮಾತ್ಮನ ಆಶ್ರಯಿಸಿದ್ದಾರೆ, ಯಾರು ಪರಮಾತ್ಮ ಒಳಗಿರುವ ಆತ್ಮನನ್ನ ಯಾರು ಆಶ್ರಯಿಸಿದ್ದಾರೋ ಅವರೇ ಭಗವಂತನಿಗೆ ಅತ್ಯಂತ ಪರಮ ಪ್ರಿಯರಾದವರು. ಹಾಗಾಗಿ ಏನ್ ಹೇಳ್ತಾ ಇದ್ದಾನೆ ಭಗವಂತ? ಭಗವಾನ್ ವಾಚ, ಭಗವಂತ ಪ್ರತಿಜ್ಞೆ ಮಾಡಿದ್ದಾನೆ. ಏನಂತ? ತೇಷಾಂ ನಿತ್ಯಾಭಿಯುಕ್ತಾನಾಮಂ ಯೋಗಕ್ಷೇಮಂ ವಹಾಮ್ಯಹಂ. ಯೋಗಕ್ಷೇಮಂ ವಹಾಮ್ಯಹಂ. ಹಾಗಾಗಿ ನಾವು ಭಗವಂತನನ್ನ ಅನನ್ಯ ಚಿಂತೆಯಂತೋ ಮಾಂ, ಅನನ್ಯವಾಗಿ ಚಿಂತೆಗಳನ್ನ ಬಿಟ್ಟು ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರಿವಿಪಾಸತೆ. ಪರಿಯಾಗಿ ಭಗವಂತನನ್ನ ಯಾರು ಸ್ಮರಣೆ ಮಾಡ್ತಾ ಇದ್ದಾರೆ. ಸ್ಮರಣೆ ಅಂದ್ರೆ ಹೇಗೆ? ಹೊರಗಡೆಯಿಂದಲ್ಲ, ಆತ್ಮದ ಜೊತೆಗೆ ಹೆಚ್ಚು ಹೆಚ್ಚು ಸಮಯವನ್ನು ಕಳೀತಾ ಇದ್ದಾರೋ
ಅವರ ಯೋಗಕ್ಷೇಮ, ಯೋಗ ಭ್ರಷ್ಟ ಆಗದ ಹಾಗೆ ಯಾರು ಕಾಪಾಡ್ತಾನೆ ಅಂತ ಹೇಳಿದ್ದಾನೆ, ಭಗವಂತ ಹೇಳಿದ್ದಾನೆ. ಹಾಗಾಗಿ ನಿನ್ನ ಅತಿ ಆಸೆ, ಲೋಭವನ್ನ ಪೂರ್ತಿಯಾಗಿ ಬಿಡುವವರೆಗೂ ನೀನು ನಿಜವಾದ ಬ್ರಹ್ಮನನ್ನ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾರ ಮನಸ್ಸು ಧನ, ಹಣದಲ್ಲಿ, ಸಂತಾನದಲ್ಲಿ, ಐಶ್ವರ್ಯದಲ್ಲಿ, ಮದುವೆಯಲ್ಲಿ ಜಾಗೃತವಾಗಿದೆಯೋ ಅವನು ಈ ಅಭಿಮಾನವನ್ನ ಹೋಗಲಾಡಿಸಿಕೊಳ್ಳುವವರೆಗೂ ಬ್ರಹ್ಮ ತತ್ವವನ್ನ ಪಡಿಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಏನ್ ಮಾಡ್ಬೇಕು? ಮೊದಲು ಅಭಿಮಾನ ತ್ಯಾಗ ಮಾಡಬೇಕು. ಅಭಿಮಾನ ಎನ್ನುವ ಭ್ರಮೆ ಹಣದಲ್ಲಿ, ಬಯಕೆಯಲ್ಲಿ, ದುಃಖ ಎನ್ನುವ ಸುಳಿಯಂಥದ್ದು. ಅಂತಹ ಅದು ಅಸೂಯೆ, ಅಹಂಭಾವ ಎನ್ನುವ ಮೋಸಗಳಿಂದ ತುಂಬಿದೆ. ಯಾರಿಗೆ ಬಯಕೆಗಳಿಲ್ಲವೋ ಅವನು ಮಾತ್ರ ಈ ಸುಳಿಯನ್ನ ದಾಟಬಲ್ಲ. ಹಾಗಾಗಿ ದುರಾಸೆ, ಬ್ರಹ್ಮಜ್ಞಾನವು ಆಸೆ, ಬ್ರಹ್ಮಜ್ಞಾನವು ಉತ್ತರ ದಕ್ಷಿಣಗಳಿದ್ದ ಹಾಗೆ. ಒಂದಕ್ಕೊಂದು ಏನು ನಿನಗೆ ಲೌಕಿಕ ಆಸೆ ಇದೆಯಾ, ನಿನಗೆ ಬ್ರಹ್ಮಜ್ಞಾನ ಸಿಗೋದಿಲ್ಲ. ಸಿಕ್ಕರು ಅದು ಅರ್ಥ ಆಗೋಲ್ಲ. ನೀನ್ ಕೇಳಿಸ್ಕೊಂಡ್ರು ನಿನ್ ತಲೆಗೆ ಹೋಗಲ್ಲ. ತಲೆಗೆ ಹೋದ್ರು ನಿನ್ನ ಜೀವನದಲ್ಲಿ ನೀನು ಅದನ್ನು ಅಳವಡಿಸಿಕೊಳ್ಳಲ್ಲ. ಕೇವಲ ಅದು ಪಾಠಕ್ಕೆ ಸೀಮಿತವಾಗಿರ್ತದೆ. ಏನ್ ಮಾಡ್ಬೇಕು? ಮೊದಲು ಆಸೆಗಳನ್ನು ಬಿಡಿ. ಯಾವ ಆಸೆ? ಲೌಕಿಕ ಆಸೆಗಳಲ್ಲಿ. ಇಲ್ಲಿ ದುರಾಸೆ ಇದೆಯೋ ಅಲ್ಲಿ ಬ್ರಹ್ಮನನ್ನ ಕುರಿತು ಆಲೋಚಿಸುವುದಕ್ಕಾಗಲಿ ಅದರ ಧ್ಯಾನಕ್ಕಾಗಲಿ ಅವಕಾಶ ಇಲ್ಲ. ಹೀಗಿರುವಾಗ ದುರಾಸೆ ಇರುವುದು ವಿರಕ್ತಿಯನ್ನ, ಮೋಕ್ಷವನ್ನು ಹೇಗೆ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಲೋಭಿಗೆ ಸಂತೃಪ್ತಿಯಾಗಲಿ ದೃಢ ನಿಶ್ಚಯವಾಗಲಿ ಇರುವುದಿಲ್ಲ. ಯಾರಿಗೆ? ಲೋಭಿಗೆ. ಮನಸ್ಸಿನಲ್ಲಿ ಸ್ವಲ್ಪವಾದರೂ ದುರಾಸೆ ಇದ್ದರೆ ಸಾಧನೆಗಳೆಲ್ಲ, ಅಂದ್ರೆ ಆಧ್ಯಾತ್ಮಿಕ ಪ್ರಯತ್ನಗಳೆಲ್ಲ ಏನಾಗ್ತದೆ? ನಿಷ್ಪ್ರಯೋಜನವಾಗಿ ಹೋಗ್ತದೆ. ಹಾಗಾಗಿ ಯಾರು ಫಲದ ಅಪೇಕ್ಷೆ ರಹಿತನಲ್ಲವೋ, ಯಾರು ಫಲ ಅಪೇಕ್ಷೆಯನ್ನ ಬಿಡುವುದಿಲ್ಲವೋ, ಯಾರಿಗೆ ಅವನಲ್ಲಿ ವಿರಕ್ತಿ ಇಲ್ಲವೋ ಅಂತವನು ದೊಡ್ಡ ವಿದ್ಯಾವಂತನಾದರೂ ಅವನ ಜ್ಞಾನ ನಿಷ್ಪ್ರಯೋಜಕವಾದದ್ದು. ಆತ್ಮ ಸಾಕ್ಷಾತ್ಕಾರ ಹೊಂದಲು ಅದು ಅವನಿಗೆ ಎಂದೂ ಕೂಡ ಸಹಾಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಯಾರೋ ಅಹಂಕಾರ ಪೂರಿತರಾಗಿದ್ದಾರೋ, ಯಾರು ಇಂದ್ರಿಯ ವಿಷಯಗಳ ಕುರಿತು ಸದಾ ಚಿಂತನೆ ಮಾಡ್ತಾ ಇದ್ದಾರೋ ಅವರಿಗೆ ಗುರು ಬೋಧನೆಗಳು ಯಾವುದು ಕೆಲಸ ಮಾಡುವುದಿಲ್ಲ. ಆದ್ದರಿಂದ ಮನಸ್ಸನ್ನ ಪವಿತ್ರಗೊಳಿಸುವುದು ತುಂಬಾ ತುಂಬಾ ಅತ್ಯಂತ ಅವಶ್ಯಕವಾದದ್ದು. ಆತ್ಮದ ಸಾಕ್ಷಾತ್ಕಾರಕ್ಕೆ ಧ್ಯಾನದ ಅವಶ್ಯಕತೆ ಇದೆ. ಅದನ್ನ ಅಭ್ಯಸಿಸಿದ್ರೆ, ಪ್ರತಿದಿನ ಧ್ಯಾನ ಮಾಡುವುದನ್ನು ಅಭ್ಯಾಸ ಮಾಡಿ ಚಿತ್ತ ವೃತ್ತಿಗಳೆಲ್ಲ ಶಾಂತಿ ಆಗ್ತದೆ, ನಿರೋಧವಾಗ್ತದೆ. ಬೈಕಗಳೆಲ್ಲ ಬಿಟ್ಟು ನಿಷ್ಕಾರ್ಮಿ ಆಗ್ತಾನೆ. ನಾವು ಸಮಸ್ತ ಜೀವರಾಶಿ ಎಂದು ಇರುವ ಭಗವಂತನನ್ನ ಧ್ಯಾನಿಸಿ ಮನಸ್ಸು ಏಕಾಗ್ರವಾದರೆ ಲಕ್ಷ್ಯ ಪೂರ್ತಿ ಆಗ್ತದೆ. ಹಾಗಾಗಿ ಸದಾ ನಮ್ಮ ನಿರಾಕಾರ ಸ್ವಭಾವವನ್ನು ಧ್ಯಾನಿಸಿ, ಅದೇ ಜ್ಞಾನ ಸ್ವರೂಪ, ಅದೇ ಚೈತನ್ಯ, ಅದೇ ಆನಂದ, ಅದೇ ನಿಜವಾದ ಆನಂದ. ಯಾರು ಸರ್ವಸ್ವ ಶರಣಾಗತಿಯಲ್ಲಿದ್ದು ನನ್ನನ್ನೇ ಧ್ಯಾನಿಸುವರು ಅವರಿಗೆ ನಾನು ಗ್ರಸ್ತನಾಗಿರ್ತೇನೆ. ಅವರಿಗೆ ಮೋಕ್ಷವನ್ನು ಕೊಟ್ಟು ಅವರ ಋಣವನ್ನು ತಿಳಿದುಕೊಳ್ಳುತ್ತೇನೆ, ನಾನು ತಗೊಳ್ತೇನೆ. ಯಾರು ನನ್ನನ್ನೇ ಚಿಂತಿಸ್ತಾ ನನ್ನ ಕುರಿತೇ ದೀಕ್ಷೆಯಿಂದ ಇರುವರೋ, ಯಾರು ನನಗೆ ಅರ್ಪಿಸದೆ ತಿನ್ನುವುದಿಲ್ಲವೋ ಅಂತವರ ಮೇಲೆ ನಾನು ಆಧಾರ ಪಟ್ಟಿರ್ತೇನೆ. ಯಾರು ನನ್ನ ಸನ್ನಿಧಾನಕ್ಕೆ ಬರುವರೋ, ಯಾವ ಸನ್ನಿಧಾನ? ದೇಹವಿಲ್ಲದ ಆತ್ಮದ ಸನ್ನಿಧಾನ, ದೇವಸ್ಥಾನದ ಸನ್ನಿಧಾನ ಅಲ್ಲ. ಬರುವರೋ ಅವರು ನದಿ ಸಮುದ್ರದಲ್ಲಿ ಬೆರೆತ ಹಾಗೆ ನನ್ನಲ್ಲಿ ಲೀನವಾಗಿ ಹೋಗ್ತಾರೆ. ಆದ್ದರಿಂದ ನೀವು ಸರ್ವವು ಅಹಂಕಾರವನ್ನು ಸ್ವಲ್ಪವೂ ಇಲ್ಲದೆ ನನ್ನ ಹೃದಯದಲ್ಲಿರುವ ನನ್ನನ್ನ ಸರ್ವವು ಶರಣಾಗತಿಯನ್ನಾಗಿ ಮಾಡಿಕೊಳ್ಳಬೇಕು. ಭಗವಂತನಿಗೆ ಆಶ್ರಯಿಸಬೇಕು. ಅವರು ಯಾರು ಭಗವಂತನನ್ನು ಆಶ್ರಯಿಸಿದರೆ ಕೊನೆಗೆ ಏನಾಗ್ತಾರೆ? ಆ ಭಗವಂತನನ್ನೇ ಹೊಂದುತ್ತಾರೆ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಚ್ಚೆ ಜಗತ್ಯಾಂ ಜಗತ್. ಅಂದ್ರೆ ಅಖಿಲಾಂಡ ಬ್ರಹ್ಮಾಂಡದಲ್ಲಿರುವ ಜಡ ಚೈತನ್ಯ ಸ್ವರೂಪಗಳೆಲ್ಲವೂ ಆ ಈಶ್ವರನನ್ನೇ ವ್ಯಾಪಿಸಿಕೊಂಡಿದೆ. ಅಂದ್ರೆ ಸಂಪೂರ್ಣ ಈ ಸೃಷ್ಟಿಯಲ್ಲಿರುವ ಜಡ ಅಂದ್ರೆ ಅಲ್ಲಾಡದೇ ಇರುವುದು, ಚೈತನ್ಯ ಇರುವುದು ಎಲ್ಲವೂ ಆ ಬ್ರಹ್ಮವೇ ಆಗಿದೆ. ಬ್ರಹ್ಮವೇ ಆಗಿದೆ. ಮಯೋ ತಥಾ ಮಿದಂ ಸರ್ವಂ ಜಗದ ವ್ಯಕ್ತ ಮೂರ್ತಿನ ಮತ್ಸ್ಥಾನೇ ಸರ್ವಭೂತಾನೇ ಚಾಹಂ ತೇಷ್ಟವಸ್ಥಿತಃ. ನಾನು ನನ್ನ ಅವ್ಯಕ್ತ ರೂಪದಿಂದ ಈ ಜಗತ್ತಿನಲ್ಲೆಲ್ಲ ವ್ಯಾಪಿಸಿದ್ದೇನೆ. ಸಮಸ್ತ ಪ್ರಾಣಿ ಕೋಟಿಗಳು ನನ್ನಲ್ಲಿವೆ. ನನಗೆ ಅವು ಆಧಾರವಲ್ಲ, ಭಗವಂತನಿಗೆ ಆಧಾರವಲ್ಲ.
ಆದರೆ ಎಲ್ಲವಕ್ಕೂ ಆಧಾರ ಯಾರು? ಭಗವಂತ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಆ ಪರಬ್ರಹ್ಮವೇ ಪೂರ್ಣವಾದದ್ದು. ಆ ಈ ಜಗತ್ತು ಕೂಡ ಪೂರ್ಣವೇ. ಪೂರ್ಣ ಪರಬ್ರಹ್ಮನಿಂದಲೇ ಈ ಪೂರ್ಣ ಜಗತ್ತು ಉತ್ಪನ್ನವಾದದ್ದು. ಆದ್ದರಿಂದ ಪೂರ್ಣ ಬ್ರಹ್ಮನಿಂದಾಗಿ ಪರಬ್ರಹ್ಮನಿಂದ ಜಗತ್ತಿನ ಕಲ್ಪನೆ ಏನಾಗಿದೆ? ಅಳಿಸಿ ಹಾಕಿದರು ಪರಬ್ರಹ್ಮ. ಪೂರ್ಣ ಪರಬ್ರಹ್ಮವೇ ಉಳಿದಿರುತ್ತದೆ. ಹಾಗಾಗಿ ಕೊನೆಗೆ ಎಲ್ಲರೂ ಆಶ್ರಯಿಸಲೇಬೇಕಾದದ್ದು ಯಾವುದು? ಬ್ರಹ್ಮನನ್ನ, ಪರಬ್ರಹ್ಮನನ್ನ. ಹಾಗಾಗಿ ಸಮಂ ಸಮೇಗ ಬಹುತೇಗ ತಿಷ್ಯಂತಂ ಪರಮೇಶ್ವರಂ ವಿನಶ್ ವಿನಶ್ಯತ್ಸ್ಯಂ ವಿನಶ್ಯಸ್ತ್ಯಂ ಪಶ್ಯತಿ ಸ ಪಶ್ಯತಿ. ಪರಮೇಶ್ವರನು ಎಲ್ಲ ಪ್ರಾಣಿಗಳ ಅಂತಃಕರಣದಲ್ಲಿ ಒಂದೇ ವಿಧವಾಗಿದ್ದಾನೆ. ಆ ಪ್ರಾಣಿಗಳ ದೇಹದೇಹಗಳು ನಶಿಸಿದರೋ ನಶಿಸಿಲ್ಲವೆಂಬಂತೆ ಯಾರು ನೋಡ್ತಾ ಇದ್ದಾರೋ ಅವರೇ ನಿಜವಾಗಲೂ ಭಗವಂತನನ್ನ ಕಾಣ್ತಾ ಇದ್ದಾರೆ ಅಂತ ಅರ್ಥ. ಹಾಗಾಗಿ ಏನ್ ಮಾಡ್ಬೇಕು? ಆತ್ಮದ ಆರಾಧನೆ ಮಾಡ್ಬೇಕು. ಲೌಕಿಕ ಆಸೆಗಳನ್ನ ಏನ್ ಮಾಡುತ್ತಾ ಬರಬೇಕು? ಕಡಿಮೆ ಮಾಡ್ತಾ ಬರಬೇಕು. ಹೆಚ್ಚು 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 ಬ್ರಹ್ಮ ಪದದ ಚಿಂತನೆ ಇರಬೇಕು. ಯಾವಾಗಲೂ ಬ್ರಹ್ಮನನ್ನೇ ಯೋಚನೆ ಮಾಡ್ತಾ ಇರಬೇಕು. ಬ್ರಹ್ಮನಿಗಾಗಿ ಹವಹಿಸ್ತಾ ಇರಬೇಕು. ತುಡಿತ ಇಲ್ಲದೆ ಭಗವಂತ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾರಲ್ಲಿ ತುಡಿತ ಇರ್ತದೋ ಅವರು ಮಾತ್ರ ಭಗವಂತನನ್ನು ಪಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ದೇವರು ಬೇಕು ಅಲ್ಲ, ದೇವರೇ ಬೇಕು ಅಂತ ಯಾರು ನಿಶ್ಚಯಿಸಿದ್ದಾರೋ ಖಂಡಿತ ಅವರಿಗೆ ಭಗವಂತ ಸಿಕ್ಕೇ ಸಿಗ್ತಾನೆ. ಹಾಗಾಗಿ ಏನ್ ಮಾಡ್ಬೇಕು? ಫೈವ್ ಫಿಂಗರ್ ಕಾನ್ಸೆಪ್ಟ್. ಏನ್ ಮಾಡ್ಬೇಕು? ದೇಹಕ್ಕೆ ಏನ್ ಬೇಕು? ಶುದ್ಧವಾದ ಸಾತ್ವಿಕವಾದ ಆಹಾರ ಬೇಕು. ದೇಹಕ್ಕೆ ಶುದ್ಧವಾದ ಸಾತ್ವಿಕವಾದ ಆಹಾರ ಬೇಕು. ಏನ್ ಬೇಕು? ಮನಸ್ಸಿಗೆ ಸಜ್ಜನರ ಸಂಗತಿ ಬೇಕು. ಯಾರು ಸಜ್ಜನರು? ಯಾರು ಸತ್ಯವನ್ನೇ ಆಶ್ರಯಿಸಿದ್ದಾರೋ, ಯಾರು ಸತ್ಯವನ್ನೇ ಮಾತನಾಡ್ತಾ ಇದ್ದಾರೋ, ಯಾರು ಸತ್ಯಕ್ಕಾಗಿ ಅಂತ ಬದುಕ್ತಾ ಇದ್ದಾರೋ ಅವರು ಮಾತ್ರ ಸಜ್ಜನರು. ಯಾರು ಸತ್ಯ ಅಂದ್ರೆ ಏನು? ಸತ್ಯ ಅಂದ್ರೆ ಏನು? ಇದ್ದುದನ್ನ ಇದ್ದ ಹಾಗೆ ಹೇಳುವುದಲ್ಲ. ಯಾವುದು ಸತ್ಯ? ಬ್ರಹ್ಮ ಸತ್ಯಂ. ಬ್ರಹ್ಮ ಸತ್ಯಂ ಜಗನ್ನಿತ್ಯಂ. ಬ್ರಹ್ಮ ಸತ್ಯ. ಬ್ರಹ್ಮ ಮಾತ್ರ ಸತ್ಯವಾದದ್ದು. ಆ ಸತ್ಯವನ್ನ ಯಾರು ಮಾತಾಡ್ತಾ ಇದ್ದಾರೋ ಅಂದ್ರೆ ಯಾರ ಬಗ್ಗೆ? ಭಗವಂತನ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೋ, ಭಗವಂತನ ಜ್ಞಾನದ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೋ ಅವರು ಮಾತ್ರ ಸಜ್ಜನರು. ನಿಮ್ಮ ಹತ್ರ ಏನೋ ಮಾತಾಡ್ತಾರೆ, ಬ್ರಹ್ಮನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ಬ್ರಹ್ಮ ಜ್ಞಾನದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ಆತ್ಮ ಜ್ಞಾನಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಅವರು ಮಾತ್ರ ಸಜ್ಜನರು. ಅವರು ಮಾತ್ರ ಸಜ್ಜನರು. ಹಾ, ಬುದ್ಧಿಗೆ ಏನ್ ಬೇಕು? ಜ್ಞಾನ ಬೇಕು, ಸ್ವಾಧ್ಯಾಯ ಬೇಕು. ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಜ್ಞಾನದ ಪುಸ್ತಕಗಳನ್ನ ಅಧ್ಯಯನ ಮಾಡಬೇಕು. ಆತ್ಮಜ್ಞಾನದ ಪುಸ್ತಕಗಳನ್ನೇ ಅಧ್ಯಯನ ಮಾಡಬೇಕು ಹೆಚ್ಚು ಹೆಚ್ಚು. ಧ್ಯಾನ. ಆತ್ಮಕ್ಕೆ ಏನ್ ಬೇಕು? ಧ್ಯಾನ ಬೇಕು. ಹೆಚ್ಚು ಹೆಚ್ಚು ತೀವ್ರವಾದ ಧ್ಯಾನ ಮಾಡಬೇಕು, ಧ್ಯಾನ ಸಾಧನೆ ಮಾಡಬೇಕು. ಕೊನೆಗೆ ಭಗವಂತನಿಗೆ ಏನ್ ಬೇಕು? ಭಗವಂತನಿಗೆ ಸೇವೆ ಮಾಡಬೇಕು. ಆತ್ಮದ ಆರಾಧನೆ. ಮಾಧವ ಸೇವೆ ಮಾಡಬೇಕು, ಮಾನವ ಸೇವೆ ಅಲ್ಲ. ಮಾಧವ ಸೇವೆ ಮಾಡಬೇಕು. ಹೀಗೆ ಭಗವಂತನ ಆರಾಧನೆ ಸೇವೆಯನ್ನು ಮಾಡ್ತಾ ಇದ್ರೆ ಏನಾಗ್ತೀವಿ? ಕೊನೆಗೆ ಆ ಬ್ರಹ್ಮನನ್ನೇ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವ ಕರೋಮಿ ಸಕಲಂ ಪರಸ್ಮೈ ನಾರಾಯಣೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಯಾರಿಗಾದ್ರು ಏನಾದ್ರು ಡೌಟ್ ಇದ್ರೆ
ಹ್ಯಾಂಡ್ ಮಾಡಿ ಮಾತಾಡಿ. ಯಾಕೋ ಯೂಟ್ಯೂಬ್ ಏನಾಗಿತ್ತು ಅದು ಬರೀ ಡಿಸ್ಕನೆಕ್ಟ್ ಆಗ್ತದೆ ಅದು. ಓಕೆ, ಯಾರು ಹೇಳ್ತೀರಿ ಇವತ್ತು ನಿನ್ನೆದು ಇವತ್ತು ಸೇರಿ ಹೇಳೋದು? ಗಂಗಯ್ಯ ಮಾಸ್ಟರ್ ಹೇಳಿ, ನಿನ್ನೆ ನೀವು ಮಿಸ್ ಮಾಡಿದ್ರಿ, ನಿಮ್ದೇ ಇವತ್ತು ಸರದಿ. ಹ್ಮ್. ಮನಸ್ಸನ್ನು ಶುದ್ಧಿಗೊಳಿಸುವುದು ಯಾವುದೇ ಅಪೇಕ್ಷೆ ಇಲ್ಲದೆ ಮಾಡಿದರೆ ಮನಸ್ಸು ಪಾವನವಾಗುವುದು. ಆತ್ಮ ಸಾಕ್ಷಾತ್ಕಾರ ಬಯಸಿದರೆ ನಾನು ಅಂದರೆ ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಆತ್ಮ ಅಂತ ತಿಳಿದುಕೊಳ್ಳಬೇಕು. ಇವೆಲ್ಲ ಅಪೇಕ್ಷೆ ಇಲ್ಲದೆ ಮೇ ಆ, ಅಪೇಕ್ಷೆ ಇಲ್ಲದೆ ಆ, ಮೇಲೆ ಸಿಟ್ಟು ಬರುತ್ತದೆ. ಮಾಡಬೇಕಾದರೆ ಮಾಡಿದರೆ ಸಿಗಬೇಕಾದದ್ದು ಸಿಗುತ್ತದೆ. ನಿರ್ಯಾಸ ಮಾಡಬೇಕು, ಅಳವಡಿಸಿಕೊಳ್ಳಬೇಕು, ಆತ್ಮ ಆರಾಧನೆ ಮಾಡಬೇಕು. ಅಹಂಕಾರತೆ ಅಹಂಕಾರ ಇರ ಅರ್ಹತೆ ಇರಬೇಕು. ಸಾತ್ವಿಕ ಧ್ಯಾನ ಮುಖಾಂತರ ಮನಸ್ಸು ಶುದ್ಧ ಆಗುತ್ತಾ ಬರ್ತದೆ. ಗುರು ಬೇಕು, ಆತ್ಮಜ್ಞಾನ ಆತ್ಮ ಸಾಕ್ಷಾತ್ಕಾರ ಹೊಂದಿದ ಗುರು ಬೇಕು. ಯಾರು ತಂದೆ, ನಿಜವಾದ ತಾಯಿ, ಆತ್ಮ ಉದ್ಧಾರಕ್ಕಾಗಿ ಸ್ವಲ್ಪ ಮಟ್ಟಿಗೆ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಆತ್ಮ ಯಾರು ಶ್ರಮ ಪಡ್ತಾರೋ ಅವರೇ ಗುರು. ಸದ್ಗುರುಗಳನ್ನು ಆಶ್ರಯಿಸಬೇಕು. ಅಹಂಕಾರವಿಲ್ಲದೆ ಅವರನ್ನು ಅಭಿಮಾನವಿದ್ದರೆ, ಅಹಂಕಾರ ಇಲ್ಲದಿದ್ದರೆ ಅವಮಾನ ಆಗುವುದು. ಗುರುವಿಗೆ ಏನು ನಷ್ಟ ಇಲ್ಲ. ನಾನು ದೇಹ ಅಂದಾಗ ಮಾತ್ರ ಅಭಿಮಾನ ಇರುತ್ತದೆ. ಅಭಿಮಾನವಿಲ್ಲದಿದ್ದರೆ ಗುರುಗಳು ಗುರುತಿಸುತ್ತಾರೆ. ಸತ್ಯವಾದ ಬ್ರಹ್ಮವೆಂದರೆ ಪ್ರಜ್ಞೆ ಬೇಕು. ನಿರ್ಗುಣ ಪರಬ್ರಹ್ಮನ ವರಿಸಬೇಕು, ಸದ್ಗುರುನ ವರಿಸಬೇಕು. ಭಗವಂತನ ಕಟಾಕ್ಷವಿರಬೇಕು. ಅವರಿಗೆ ಅವರಿಗೆ ಏನ್ ಬೇಕು ಕೊಡುತ್ತಾರೆ. ಆತ್ಮ ಅನುಭೂತಿ ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ. ಸ್ವತಃ ತಾನು ಅನುಭವಿಸಲಾರದೆ ಸಾಧ್ಯವಿಲ್ಲ. ಎಲ್ಲರ ಒಳಗೆ ಇರುವ ಆತ್ಮ ನಾನೇ. ಆತ್ಮನನ್ನು ಆಶ್ರಯಿಸಬೇಕು. ಬ್ರಹ್ಮ ಸತ್ಯ, ಉಳಿದೆಲ್ಲ ಮಿಥ್ಯ. ಬ್ರಹ್ಮ ಬೇಕಂದ್ರೆ ಆತ್ಮಜ್ಞಾನ ತಿಳಿದುಕೊಳ್ಳಬೇಕು. ಅಜ್ಞಾನ ಮೂಕರು ಹೊರಗೆ ಹುಡುಕುತ್ತಿದ್ದಾರೆ. ಅಂದರೆ ಭಕ್ತಿ ಆತ್ಮನದಿಂದ ಆತ್ಮಜ್ಞಾನ ಪಡೆಯುತ್ತಾರೆ. ಜ್ಞಾನ ಮಾತ್ರ ದೇವರಿಗೆ ಪರಮಪ್ರಿಯದ. ದೇಹವಿಲ್ಲದ ಆತ್ಮ ಸನ್ನಿಧಾನ ಭಗವಂತನ ಆಶ್ರಯಿಸಿದ್ರೆ ಭಗವಂತನ ಆಗತ್ತಾನೆ. ಇಷ್ಟ ಬರ್ಕೊಂಡ್ರಿ. ಸರಿ, ಅರ್ಥ ಆಗಿದೆಯಲ್ಲ ನಿಮ್ಗೆ? ಹ್ಞೂ. ಹಾ, ಹೆಂಗೆ ದಿನ ಜ್ಞಾನ ಚೆನ್ನಾಗಿ ಬರ್ಕೊಂತ ಇದ್ದೀರಾ? ಹಾ, ಬರ್ಕೋತೇನ್ರಿ. ಹಾ, ಜ್ಞಾನ ಬರ್ತಾ ಇದೆಯಾ? ಆತ್ಮಜ್ಞಾನ ಬರ್ತಾ ಐತ್ರಿ. ಏನೇನ್ ಬಂದಿದೆ ನಿಮಗೆ? ಅಂದ್ರೆ ಈ ಆತ್ಮ ಅಂದ್ರ ಈ ಶರೀರ ಎಲ್ಲ ಆತ್ಮ ಇದು ತಿಳಿಯಾತೈತ್ರಿ ನಂಗೆ. ಹ್ಮ್. ನಾನು ಅಂದ್ರೆ ಆತ್ಮ, ಶರೀರ ಅಲ್ಲ. ಹಾ ಅತ್ತೆ. ನಾನು ಅಂದ್ರೆ ಆತ್ಮ, ಮನಸ್ಸಲ್ಲ. ಮನಸ್ಸಲ್ಲ, ಬುದ್ಧಿ ಎಲ್ಲ ಅದು ತಿಳಿಯಾತೈತ್ರಿ. ಹಾ, ಬರ್ತಾ ಇದೆ ಜ್ಞಾನ. ಹ್ಞೂ. ಓಕೆ, ಥ್ಯಾಂಕ್ ಯು. ಈ ಇದನ್ನ ಈ ಬುಕ್ ಅದು ತರಿಸ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ? ನನಗೆ ಹೇಳ್ಬೇಕ್ರಿ? ನನಗೆ ಹೇಳಿದ್ರೆ ಬರ್ತಾವ. ಅಂದ್ರೆ ಅವು ಬೆಳಗಾದಾಗ ಒಬ್ರದಾರ, ಅವ್ರಿಗೆ ಹೇಳ್ರಿ ನಡೀತಿದ್ರಿ. ಅಡ್ರೆಸ್ ಕೊಡಿ, ನಾ ಕಳಿಸ್ಕೊಡ್ತೀನಿ. ಹಾ. ಅವತ್ತು ಬಂದಿತ್ತಲ್ವ ಒಂದ್ ಬುಕ್ಸ್ ಕಳಿಸಿದ್ನಲ್ವಾ? ಹ್ಞೂ. ಒಂದೊಂದೆಲ್ಲ ತಗೋಬಾರ್ದು, ಫುಲ್ ಸೆಟ್ ತಗೋಬೇಕು. ಸೆಟ್ ಅಂದ್ರೆ ಎಷ್ಟು ಬೀಳ್ತಿದ್ರಿ ಅದಕ್ಕ? ಏನಿಲ್ಲ, 1,000 ಆಗ್ತದೆ ಒಂದು ಸೆಟ್ಗೆ. 6,000 ಅಂತ ಬರಾತಿತ್ರಲ್ಲ. ಹಾ, ಅದು ಪೂರ್ತಿ ನಮ್ಮ ಹತ್ರ ಏನೇನ್ ಬುಕ್ಸ್ ಇದೆ ಎಲ್ಲ ಬೇಕು ಅಂದ್ರೆ ಆಗ್ತದೆ, 6-7 ಸಾವಿರ ಆಗ್ತದೆ. ಅದು ಅಟ್ ಕಳ್ಸನ್ರಿ. ಹ್ಮ್. ಓದಿ, ಅವನ್ನೆಲ್ಲ ಕುತ್ಕೊಂಡು ಓದಿ. ನಿಮ್ಗೆ ಬೇಕೇ ಬೇಕದು ಅಲ್ವಾ? ನಿಮ್ಗೆ ಅದೇ ಕೆಲಸ ಅಲ್ವಾ? ನಮ್ದೇನ್ ಕೆಲಸ ಬೇರೆ ಅದು ಏನಿಲ್ರಿ. ಅಷ್ಟೇ ಅಷ್ಟೇ, ಮತ್ತೆ ಅದನ್ನ ಮಾಡ್ಬೇಕು. ಹ್ಮ್. ಓಕೆ ಮಾಸ್ಟರ್, ಮತ್ತೆ ಬೇರೆ ಯಾರಾದ್ರೂ ಮಾತಾಡ್ತೀರಾ?
ದ್ರಾಕ್ಷಾಯಿಣಿ ಮೇಡಮ್ ಮಾತಾಡಿ. ನೀವು ಸುಮ್ಮನೆ ನಿನ್ನೆ ಅನ್ಮ್ಯೂಟ್ ಆಗ್ಲಿಲ್ಲ ಅನ್ನೋ ತರ ಏನೋ ಮಾಡಿದ್ರಿ, ಇವತ್ತು ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಮನಸ್ಸು ಪಾವನಗೊಳಿಸುವುದು ನನ್ನದು, ನಾನೇ ದೇಹ ಎಂಬುದನ್ನು ನಾನೇ ಎಂದರೆ ಸತ್ಯವಾದ ಆತ್ಮ ಭಗವಂತನನ್ನು ಕೇಳುವುದು ಅವಶ್ಯಕತೆ ಇಲ್ಲ. ಏನೇ ಪಡೆಯಬೇಕಾದರೂ ಬೇಕೇ ಆತ್ಮದ ಆರಾಧನೆ ಪಡೆಯಬೇಕು. ನನಗೆ ಭಯ ಆಯ್ತದೆ ಸರ್. ಗುರು ಆತ್ಮಜ್ಞಾನ ತುಂಬಾ ಸೂಕ್ಷ್ಮವಾದದ್ದು, ನಿಜವಾದದ್ದು. ತಮ್ಮ ಆತ್ಮಕ್ಕೆ ಯಾರು ಸ್ಮರಿಸುತ್ತಾರೋ ಅವರೇ ನಮ್ಮ ಗುರು. ತಂದೆ ತಾಯಿಗಳು ಯಾರನ್ನು ಸ್ಮರಿಸುತ್ತಾರೋ ಅವರೇ ನಿಜವಾದ ತಂದೆ ತಾಯಿಗಳು. ಯಾರು ನಿಮಗೆ ಆತ್ಮಜ್ಞಾನವನ್ನು ಕೊಡುತ್ತಾರೋ ಅವರೇ ನಮ್ಮ ಗುರುಗಳು. ಅಹಂಕಾರ ಇದ್ದರೆ, ಅಭಿಮಾನ ಇದ್ದಾಗ ಅವಮಾನವನ್ನು ಪಡೆದರೆ ಗುರು ಏನೇ ನಷ್ಟವಾದುದು ಬೈದರೂ ಏನೂ ಆಗುವುದಿಲ್ಲ. ಸತ್ಯವಾದ ಬ್ರಹ್ಮವು ಮನಸ್ಸಿನಿಂದ ತೆಗೆಯಲು ಸಾಧ್ಯವಿಲ್ಲ. ಪರಬ್ರಹ್ಮನ ಸತ್ಯವನ್ನು ತಿಳಿದುಕೊಳ್ಳಬೇಕು. ಭಗವಂತನ ಪುಸ್ತಕವನ್ನು ನೋಡಿ ಉಪಾಸನೆ ಹೇಳುವುದರ ಪಂಡಿತರ ಆತ್ಮಜ್ಞಾನ ಹೊಂದಿರುವುದು, ಆತ್ಮವನ್ನು ಆಶ್ರಯಿಸುವುದು, ಸತ್ಯ ಬ್ರಹ್ಮಜ್ಞಾನವನ್ನು ತಿಳಿದುಕೊಳ್ಳುವುದು, ದುಃಖ ನಿವಾರಣೆಗೆ ಅಲ್ಲ ಭಗವಂತನನ್ನು ಆರಾಧನೆ ಮಾಡಿಕೊಳ್ಳುವುದು. ಒಳಗೆ ಇದ್ದರೆ ಭಗವಂತನ ಭಯ ಆಯ್ತಾಯ್ತು. ನಾನು ಇವತ್ತೇ ಫಸ್ಟ್ ಮಾತಾಡಿದ್ದು, ಭಯ ಆಯ್ತಾಯ್ತು. ಏನೋ ನೀವು ಬರ್ಕೊಂಡಿದ್ ನಿಮ್ಗೆ ಅರ್ಥ ಆದ್ರೆ ಸಾಕು, ಆಯ್ತಾ? ಓಕೆ ಮೇಡಮ್, ಬರ್ಕೊಳ್ಳಿ. ಒಟ್ಟು 5 ತರದ ಆತ್ಮದ ಸ್ಥಿತಿಗಳಿರ್ತದೆ, ಆತ್ಮಗಳಿರ್ತದೆ. 5 ತರದ ಆತ್ಮಗಳಿರ್ತದೆ. ಒಂದನೇದು ಮೂರ್ಖಾತ್ಮ, ಎರಡನೇದು ರಾಕ್ಷಸಾತ್ಮ, ಮೂರನೇದು ಯಾರು ಮಹಾತ್ಮನ ಮೂರನೇದು ಅಲ್ಲ ಶುಭಾತ್ಮ, ನಾಲ್ಕನೇದು ಮಹಾತ್ಮ, 5ನೇದು ಪರಮಾತ್ಮ. ಈ 5 ತರದ ಆತ್ಮಗಳು ಇರ್ತಾರೆ. ಎಲ್ಲರೂ ಆತ್ಮವೇ, ಆದ್ರೆ 5 ತರದಲ್ಲಿ ಜನ ಇರ್ತಾರೆ. ಅದನ್ನ ನಾವು ಅವರ ಸ್ವಭಾವದಿಂದ ಗುರುತಿಸ್ಬೇಕು. ಈ ಆತ್ಮ ಯಾವ ಸ್ಥಿತಿಯಲ್ಲಿದೆ ಅದನ್ನು ನೋಡ್ತದಾಗೇನೆ ಗೊತ್ತಾಗ್ತದೆ ಅಲ್ವಾ? ಯಾವುದು ಒಂದೇದು ಯಾವುದು ಮೂರ್ಖಾತ್ಮ. ಎರಡನೇದು ಯಾವುದು ರಾಕ್ಷಸಾತ್ಮ, ಮೂರನೇದು ಶುಭ ಆತ್ಮ, ನಾಲ್ಕನೇದು ಮಹಾತ್ಮ, 5ನೇದು ಪರಮಾತ್ಮ. ಒಂದನೇದು ಯಾವುದು ಮೂರ್ಖಾತ್ಮಗಳು ಇರ್ತವೆ. ಹೇಗಿರ್ತವೆ ಮೂರ್ಖಾತ್ಮಗಳು? ಉಣ್ಣೋದು, ತಿನ್ನೋದು, ಮಲಗೋದು ಅಷ್ಟೇ. ಅದಕ್ಕಿಂತ ಇನ್ನೊಂದಿದೆ ಅನ್ನೋದು ಗೊತ್ತಿರಲ್ಲ ಅವ್ರಿಗೆ. ಅಷ್ಟಿದ್ರೆ ಸಾಕವರಿಗೆ. ಉಣ್ಣೋದಕ್ಕೊಂದಿಷ್ಟು ಅನ್ನ, ನಿದ್ದೆ ಬಂದಾಗ ಮಲಗೋದಕ್ಕೊಂದಿಷ್ಟು ಜಾಗ, ಆಯ್ತಾ? ಖಾನಾ ಪೀನಾ ಸೋನಾ ಮರ್ಮ ಅಷ್ಟೇ. ಪ್ರಾಣಿಗಳಿಗೂ ಅವರಿಗೂ ಏನು ವ್ಯತ್ಯಾಸ ಇರೋದಿಲ್ಲ. ಸುಮ್ಮನೆ ದುಡಿತಾರೆ, ದಿನ ಪೂರ್ತಿ ದುಡಿತಾರೆ, ಏನೋ ಹೊಟ್ಟೆಪಾಡಿಗೆ ಅಂತ ದುಡಿತಾರೆ, ತಿಂತಾರೆ, ಉಣ್ತಾರೆ, ಮಲಗ್ತಾರೆ. ಆತ್ಮಕ್ಕಾಗಿ ಅಂತ ಹೇಳಿ ಒಂದು ಸ್ವಲ್ಪವೂ ಶ್ರಮಿಸೋದಿಲ್ಲ. ಆತ್ಮಕ್ಕಾಗಿ ಅಂತ ಸ್ವಲ್ಪವೂ ಶ್ರಮಿಸೋದಿಲ್ಲ. ಶ್ರಮಿಸ್ತಾರೆ ಯಾವುದಕ್ಕಾಗಿ? ದೇಹಕ್ಕಾಗಿ. ನಾನು ದೇಹ, ಮನೆ, ನಾನು ನನ್ನವರು ಅಂತ ಹೇಳಿ ದೇಹಕ್ಕಾಗಿ, ದೇಹ ಭಾವದಿಂದಲೇ ಇಡೀ ಜೀವನವನ್ನ ಶ್ರಮಿಸ್ತಾ ಇರ್ತದೆ. ಆತ್ಮವನ್ನ ಏನಂತ ಕರೀತಾರೆ? ಮೂರ್ಖಾತ್ಮಗಳು ಅಂತ ಕರೀತಾರೆ. ಎರಡನೇ ಆತ್ಮ ಯಾವುದು? ರಾಕ್ಷಸಾತ್ಮ. ಏನ್ ಮಾಡ್ತದೆ ರಾಕ್ಷಸಾತ್ಮ? ರಾವಣನ ಹಾಗೆ ಏನ್ ಮಾಡ್ತದೆ? ದುರ್ಬುದ್ಧಿಗಳಿಂದ ಇರ್ತದೆ. ಬರೀ ಆಸೆ ಬರುಕತನ, ಅದು ಬೇಕು, ಇದು ಬೇಕು, ಕಂಡದ್ದೆಲ್ಲ ಬೇಕು. ಆಸೆಗೋಸ್ಕರ ಅಧರ್ಮದ ಹಾದಿಯನ್ನು ತುಳಿತಾರೆ, ದುಷ್ಟ ಬುದ್ಧಿಯನ್ನು ಕಲಿತಾರೆ, ಅಜ್ಞಾನದಲ್ಲಿ ಬದುಕ್ತಾ ಇರ್ತಾರೆ. ಹಣ ಸಿಗ್ತದೆ, ದುಡ್ಡು ಸಿಗ್ತದೆ, ಸಂಪತ್ತು ಆಗ್ತದೆ, ಅಧಿಕಾರ ಬರ್ತದೆ ಅಂದ್ರೆ ಯಾವ ಮಟ್ಟಕ್ಕಾದ್ರೂ ಇಳಿತಾರೆ, ಏನನ್ನಾದ್ರೂ ಮಾಡ್ತಾರೆ. ಹಾಗಾಗಿ ಈ ಆತ್ಮಗಳನ್ನು ಏನಂತ ಕರೀತಾರೆ? ರಾಕ್ಷಸಾತ್ಮಗಳು ಅಂತ ಕರೀತಾರೆ. ರಾಕ್ಷಸಾತ್ಮಗಳು ನೀವು ಅವರನ್ನು ನೋಡಿ ಗಮನಿಸಿದ್ರೆ ಗೊತ್ತಾಗ್ಬಿಡ್ತದೆ. ನೀವು ಅಬ್ಸರ್ವ್ ಮಾಡ್ಬೇಕು, ಆ ತರದ ಬುದ್ಧಿ ಇದೆಯಾ? ಓಹೋ ಈ ಆತ್ಮ ಇದು ಮೂರ್ಖಾತ್ಮ, ಇದು ಓಹೋ ಇದು ರಾಕ್ಷಸಾತ್ಮ ಅನ್ನೋದು ಗೊತ್ತಾಗ್ಬೇಕು. ಮೂರನೇದು ಶುಭಾತ್ಮ. ಈ ಆತ್ಮ ಧರ್ಮ ಮಾರ್ಗದಲ್ಲಿರ್ತಾನೆ. ಧರ್ಮ ಮಾರ್ಗ, ಅವನೇನ್ ಧ್ಯಾನ ಮಾಡಲ್ಲ, ಏನಿಲ್ಲ, ಆದ್ರೆ ಒಳ್ಳೇದ್ ಮಾಡ್ಬೇಕಪ್ಪ, ಧರ್ಮದಿಂದ ಇರ್ಬೇಕಪ್ಪ, ಭಗವಂತನ ಮೆಚ್ಚೋ ಹಾಗೆ ಇರ್ಬೇಕಪ್ಪ ಅಂತ ಹೇಳಿ ಧರ್ಮದಿಂದ ಬದುಕ್ತಾ ಇರ್ತಾನೆ, ಸತ್ಯದಿಂದ ಬದುಕ್ತಾ ಇರ್ತಾನೆ, ನ್ಯಾಯದಿಂದ ಬದುಕ್ತಾ ಇರ್ತಾನೆ, ಎಲ್ಲರಿಗೂ ಒಳ್ಳೇದ್ ಮಾಡ್ತಾ ಇರ್ತಾನೆ. ದಾನ, ಧರ್ಮ, ಪೂಜೆ, ಪುನಸ್ಕಾರ ಹೀಗೆ ಸಾತ್ವಿಕವಾಗಿ ಇರ್ತಾನೆ. ಇವರನ್ನ ಎಂದ ಕರಿತೀವಿ? ಶುಭ ಆತ್ಮ.
ಇನ್ನೊಬ್ಬರಿಗೆ ತೊಂದರೆ ಕೊಡ್ಲಿಕ್ಕೆ ಹೋಗಲ್ಲ. ಆದ್ರೆ ಇನ್ನು ಧ್ಯಾನಕ್ಕೆ ಬಂದಿರೋಲ್ಲ, ದೇಹ ಸ್ಥಿತಿಯಲ್ಲಿ ಇರ್ತಾನೆ. ದೇಹ ದೇಹವೇ ನಾನು, ಆದ್ರೆ ಆತ್ಮ ನಾನಲ್ಲ. ಆ ಜ್ಞಾನ ಇರೋಲ್ಲ. ಆದ್ರೆ ಇನ್ನೊಬ್ರಿಗೆ ಕೆಟ್ಟದ್ ಮಾಡಬಾರ್ದು ಅನ್ನೋ ಬುದ್ಧಿ ಇರ್ತದೆ, ಎಲ್ಲರಿಗೂ ಒಳ್ಳೇದ್ ಮಾಡಬೇಕು ಅನ್ನೋ ಬುದ್ಧಿ ಇರ್ತದೆ, ಸದ್ಬುದ್ಧಿ. ಅದನ್ನ ಏನಂತ ಕರೀತಾರೆ? ಶುಭ ಆತ್ಮ. ನಾಲ್ಕನೇದು ಯಾರು? ಮಹಾತ್ಮ. ಯಾರು ಮಹಾತ್ಮ? ನಾನು ದೇಹ ಅಲ್ಲ, ಆತ್ಮ ಅನ್ನುವ ಅರಿವು ಬರ್ತದೆ. ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಆತ್ಮ ಜ್ಞಾನವನ್ನ ಸಂಪಾದನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಬ್ರಹ್ಮ ಜ್ಞಾನವನ್ನ ಸಂಪಾದನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಮಾಡ್ತಾ ಮಾಡ್ತಾ ನನಗೆ ಪರಮಾತ್ಮನನ್ನು ಹೊಂದಬೇಕು, ಪರಬ್ರಹ್ಮನನ್ನೇ ಹೊಂದಬೇಕು, ನಾನು ಅವನ ಹಾಗೆ ಆಗ್ಬೇಕು, ಈ ಅಸತ್ಯವನ್ನು ಆಶ್ರಯಿಸಬಾರದು, ಸತ್ಯವನ್ನೇ ಆಶ್ರಯಿಸಬೇಕು. ಇದೆಲ್ಲ ಲೌಕಿಕವಾದದ್ದು, ತಾತ್ಕಾಲಿಕವಾದದ್ದು, ಅಸತ್ಯವಾದದ್ದು, ಅಶಾಶ್ವತವಾದದ್ದು. ಇದರಿಂದ ಆದಷ್ಟು ನಾನು ದಿನದಿಂದ ದಿನಕ್ಕೆ ಏನ್ ಮಾಡಬೇಕು? ಹೊರಗೆ ಬರಬೇಕು ಅಂತ ಹೇಳಿ ನಿತ್ಯ ನಿರಂತರವಾಗಿ ಪರಬ್ರಹ್ಮನಿಗಾಗಿ ಏನ್ ಮಾಡ್ತಾನೆ? ಶ್ರಮಿಸ್ಲಿಕ್ಕೆ ಶುರು ಮಾಡ್ತಾನೆ, ಸೇವೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆತ್ಮಗಳನ್ನ ಏನಂತ ಕರಿತೀವಿ? ಮಹಾತ್ಮ. ಮಹಾತ್ಮರವರು ಸಾಮಾನ್ಯ ಆತ್ಮಗಳಲ್ಲ, ಮಹಾತ್ಮಗಳು. ಆತ್ಮ ಜ್ಞಾನವನ್ನ ಬೋಧನೆ ಮಾಡ್ತಾರೆ, ಆತ್ಮ ಜ್ಞಾನವನ್ನ ಹೇಳಿಕೊಡ್ತಾರೆ, ಬೇರೆಯವರಿಗೆ ಧ್ಯಾನ ಹೇಳ್ಕೊಡ್ತಾರೆ, ಧ್ಯಾನ ಪ್ರಚಾರ ಮಾಡ್ತಾರೆ. ಸರ್ವಾತ್ಮ ಹೀಗೆ ಸೇವೆ ಮಾಡ್ತಾ ಇರ್ತಾರೆ, ಅವರನ್ನ ಮಹಾತ್ಮ ಅಂತ ಕರಿತೀವಿ. ಹೀಗೆ ಮಾಡ್ತಾ 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 ಉನ್ನತ ಸ್ಥಿತಿಯನ್ನು ತಲುಪ್ತಾನೆ. ಯಾವ ಸ್ಥಿತಿ? ಏಕತ್ವ. ಏಕತ್ವ ಸ್ಥಿತಿಯನ್ನು ತಲುಪ್ತಾನೆ. ಒನ್ನೆಸ್. ಎಲ್ಲ ನಾನೇ, ನಾನೇ ಎಲ್ಲ. ಸರ್ವಂ ಕಲ್ವಿದಂ ಬ್ರಹ್ಮ. ನಾನು ಬೇರೆ ಅಲ್ಲ, ಬೇರೆಯವರು ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ, ಎಲ್ಲವೂ ನಾನೇ, ನಾನೇ ಎಲ್ಲವೂ. ಯಾರ ಹಾಗೆ? ಶ್ರೀಕೃಷ್ಣ ಭಗವಾನರ ಹಾಗೆ, ಶ್ರೀರಾಮಚಂದ್ರನ ಹಾಗೆ, ಬುದ್ಧ ಭಗವಾನರ ಹಾಗೆ, ಪತ್ರಿಜಿ ಗುರುಗಳ ಹಾಗೆ, ಸದ್ಗುರುಗಳ ಹಾಗೆ, ಬ್ರಹ್ಮ ಋಷಿಗಳ ಹಾಗೆ. ಎಲ್ಲವೂ ನಾನೇ, ನಾನೇ ಎಲ್ಲ. ಸಾಯಿಬಾಬಾ ಅವರ ಹಾಗೆ. ಇನ್ನು ಹೇಳ್ತಾ ಹೋದ್ರೆ ಬೇಕಾದಷ್ಟು ಜನ ಮಹಾತ್ಮರು ಬರ್ತಾರೆ. ಅವರ ಹಾಗೆ ಏನಾಗ್ತಾರೆ? ಪರಮಾತ್ಮನಾಗ್ತಾರೆ. ಪರಮಾತ್ಮ ಆತ್ಮಗಳೆಲ್ಲೂ ಸರ್ವಶ್ರೇಷ್ಠವಾದದ್ದು. ಕೊನೆಗೆ ಯಾರು? ಆ ಭಗವಂತನಲ್ಲೇ ಹೋಗಿ ಆಗಿಬಿಡ್ತಾರೆ. ಈ ತರ ಒಟ್ಟು 5 ತರದ ಆತ್ಮಗಳಿರ್ಬೇಕು. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ಒಳ್ಳೇದಾಗ್ಲಿ. ಆಮೇಲೆ ಎಲ್ಲರೂ ಬೆಳಗ್ಗೆವರೆಗೂ ಅವೇರ್ನೆಸ್ ಅಲ್ಲಿ ಧ್ಯಾನ ಮಾಡೋಣ. ಆದಷ್ಟು ಯೋಗ ನಿದ್ರಾ ಸ್ಥಿತಿಯನ್ನು ತುಂಬಾ ಕಡಿಮೆ ಮಾಡಬೇಕು. ಯೋಗ ನಿದ್ರೆಯನ್ನು ಕಡಿಮೆ ಮಾಡಿ ಅವಾಗ ಎಚ್ಚರಿಸ್ತಾ ಇರ್ತೀನಿ. ಎದೆಯಲ್ಲಿ ಚಂಪಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಸರ್, ಇದು ಇಲ್ಲಿ ಸಾಯಿಬಾಬಾ ಸಚ್ಚರಿತೆಯಲ್ಲಿ ಸರ್ ಒಬ್ರು ಅಂದ್ರೆ ತುಂಬಾ ಶ್ರೀಮಂತರು ಸಾಯಿಬಾಬಾನ ಹತ್ರ ಬ್ರಹ್ಮಜ್ಞಾನ ಪಡೆಯಲಿಕ್ಕೆ ಅಂತ ಬರ್ತಾರೆ. ಅವರು ಬೇರೆ ಏನು ಮಾತಾಡಲ್ಲ, ಬ್ರಹ್ಮಜ್ಞಾನ ಕೊಡ್ಸಿ ಅಂತ ಕೇಳ್ತಾನೆ ಇರ್ತಾರೆ. ಅದಕ್ಕೋಸ್ಕರ ಬಾಬಾ ಏನ್ ಮಾಡ್ತಾರೆ, ಅವ್ರಿಗೆ ದುಡ್ಡು ಬೇಕು ಅಂತ ಒಂದು 2-3 ಹುಡುಗನ ಬೇರೆ ಅಂಗಡಿಗೆ ಹೋಗಿ ತಗೊಂಡ್ ಬಾ, ಅಲ್ಲಿ ತಗೊಂಡ್ ಬಾ, ಇಲ್ಲಿ ತಗೊಂಡ್ ಬಾ ಅಂತ ಹೇಳ್ತಿರ್ತಾರೆ. ಬಟ್ ಇವ್ರ ಹತ್ರ ದುಡ್ಡು ಎಷ್ಟೊಂದು ಇರುತ್ತೆ, ಈ ಬ್ರಹ್ಮಜ್ಞಾನ ಪಡೆಯಕ್ಕೆ ಅಂತ ಬಂದಿರ್ತಾರಲ್ಲ ಶ್ರೀಮಂತರು, ಅವ್ರ ಹತ್ರ ಇರುತ್ತೆ. ಬಟ್ ಅವ್ರೇನು ಮಾತಾಡಲ್ಲ. ಆದ್ರೂನು ಸಾಯಿಬಾಬಾ ಹತ್ರ ಕೇಳ್ತಾ ಇರ್ತಾರೆ, ನಂಗೆ ಬೇಗ ಕೊಡ್ಸಿ, ನಾನ್ ಮನೆಗೆ ಹೋಗ್ಬೇಕು ಅಂತ ಕೇಳ್ತಾ ಇರ್ತಾರೆ. ಆಗ ಮತ್ತೆ ಬಾಬಾ ಹೇಳ್ತಾರೆ, ನಾನು ನಿಂಗೆ ಬ್ರಹ್ಮಜ್ಞಾನ ಕೊಡ್ಸಕ್ಕೆ ಅಂತ ಪ್ರಯತ್ನ ಪಟ್ಟೆ, ನಿನ್ಗದು ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ದುಡ್ಡನ್ನ ಅಂಗಡಿಯವನ ಹತ್ರ ಹೋಗಿ ತಗೊಂಡ್ ಬಾ, ಸಾಲ ತಗೊಂಡ್ ಬಾ ಅಂತ ಕಳಿಸ್ತಾರೆ, ಅವನು ಇಲ್ಲ ಅಂತ ವಾಪಸ್ ಬರ್ತಾನೆ. ಇನ್ನೊಬ್ಬನ ಹತ್ರ ಕಳಿಸ್ತಾರೆ, ಅವನು ಇಲ್ಲ ಅಂತ ವಾಪಸ್ ಬರ್ತಾನೆ. ಆಗ ಅವ್ರು ಹೇಳ್ತಾರೆ, ನಿನ್ಗೆ ನಾನು ಬ್ರಹ್ಮಜ್ಞಾನ ಕೊಡ್ಸಕ್ಕೆ ಪ್ರಯತ್ನ ಪಟ್ಟೆ, ಅದು ನಿಂಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳ್ತಾರೆ. ಅದು ಯಾವ ತರ? ಬಟ್ ಅಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಬ್ರಹ್ಮಾರ್ಜನೆಗೆ ಮುಮುಕ್ಷು, ವಿರಕ್ತಿ, ಅಂತರ್ಮುಖತೆ, ಇವೆಲ್ಲ. ಅಂದ್ರೆ ಅದೇ ಬ್ರಹ್ಮಜ್ಞಾನ ಪಡಿಬೇಕು ಅಂತ ಹೇಳೋದಲ್ಲಿ ಮುಖ್ಯ ಅಲ್ಲ, ಅರ್ಹತೆನೇ ಇರ್ಬೇಕು ಅದಕ್ಕೆ. ಹಂಗಂದ್ರೆ ಇದು ಅರ್ಹತೆ, ಬ್ರಹ್ಮಾರ್ಜನೆಗೆ ಅರ್ಹತೆನೇ ಇಲ್ಲ ನಿನ್ಗೆ ಅಂತ ಹೇಳಿ ಇದನ್ನೆಷ್ಟು ಹೇಳ್ತಾರೆ. ಅದಕ್ಕೆ ಅದು ಯಾವ ತರ ರಿಲೇಟ್ ಆಗತ್ತೆ ಅಂತ ಯಾರ್ಯಾರಿಗೋ ಈಗ ನಾ ಹೇಳಿನಲ್ವಾ, ಈಗ ಏನೋ ಮೂರ್ಖಾತ್ಮ, ಏನೋ ಮೂರ್ಖಾತ್ಮಗಳು, ರಾಕ್ಷಸಾತ್ಮಗಳು, ಆಮೇಲೆ ಶುಭಾತ್ಮಗಳು. ಆ ಸ್ಥಿತಿಯಲ್ಲಿ ನೀವು ರಾಕ್ಷಸಾತ್ಮದಲ್ಲಿ ಸ್ಥಿತಿಯಲ್ಲಿದ್ದವರಿಗೆ ಹೋಗಿ ನೀವು ಆತ್ಮಜ್ಞಾನ ಹೇಳಲಿಕ್ಕೆ ಹೋದ್ರೆ
ಕೆಲವೊಮ್ಮೆ ಕೆಲವು ಪ್ರಭಾವಕ್ಕೆ ಒಳಗಾಗಿ ತಾತ್ಕಾಲಿಕವಾಗಿ ಅವರಲ್ಲಿ ಆ ಪ್ರೇರಣೆ ಬರ್ತದೆ, ನನಗೂ ಬೇಕು, ನಾನು ಪಡಿಬೇಕು ಅನ್ನುವ ಪ್ರೇರಣೆ ಬರ್ತದೆ. ಆದ್ರೆ ನಿಜವಾಗ್ಲೂ ಅದು ಬಂದಿದೆಯಾ ಒಳಗಡೆಯಿಂದ, ಅದು ಮುಖ್ಯ ಆಗ್ತದೆ. ಆಮೇಲೆ ಅರ್ಹತೆ ಅನ್ನೋದು ಬಹಳ ಮುಖ್ಯ. ಗುರುಗಳು ಆತ್ಮಜ್ಞಾನವನ್ನ, ಬ್ರಹ್ಮಜ್ಞಾನವನ್ನ ಸುಮ್ನೆ ಸಿಕ್ಕವರಿಗೆಲ್ಲ ಹೇಳೋದೇ ಇಲ್ಲ. ಆ ಅರ್ಹತೆ ಇದ್ರೆ ಮಾತ್ರ ಅದನ್ನು ಗುರುತಿಸಿ ಪರಿಶೋಧನೆ ಮಾಡಿ ಆ ಎಲ್ಲ ಅವನಿಗೆ ನಿಜವಾಗ್ಲೂ ಅರ್ಹತೆ ಇದೆ, ತಿಳ್ಕೊಳ್ಳುವ ಅರ್ಹತೆ ಇದೆ ಅಂದ್ರೆ ಮಾತ್ರ ಅದನ್ನು ಬೋಧನೆ ಮಾಡುತ್ತೆ. ಇಲ್ಲಾಂದ್ರೆ ಏನಾಗ್ತದೆ ಗೊತ್ತು? ಈಗ ಸಣ್ಣ ಪಾಪ ಕೈಯಲ್ಲಿ 500 ರೂಪಾಯಿ ನೋಟ್ ಕೊಟ್ರೆ ಏನ್ ಮಾಡ್ತದೆ? ಅದು ತೆಗೆದು ಬಾಯಿ ಹಾಕೊಳ್ತದೆ. ಅದ್ರ ಬೆಲೆ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತದೆ? ತೆಗೆದು ಬಾಯಿ ಹಾಕೊಳ್ತದೆ ಅಲ್ವಾ? ಚಾಕು ಕೊಟ್ರೆ ಏನ್ ಮಾಡ್ತದೆ? ತೆಗೆದು ಬಾಯಿ ಹಾಕೊಳ್ತದೆ. ಅದಕ್ಕೆ ಒಳ್ಳೇದು ಗೊತ್ತಿಲ್ಲ, ಕೆಟ್ಟದ್ದು ಗೊತ್ತಿಲ್ಲ, ತೆಗೆದು ಅಂದ್ರೆ ಅದರ ಮಹತ್ವ, ಅದರ ಇದು ಗೊತ್ತಿಲ್ಲ, ಅದೇ ಯಾರಿಗೂ ಕೊಡಬಾರದು. ಹಾಗಾಗಿ ಅವನಿಗೆ ಯಾವ ಕಾರಣದಿಂದ, ಯಾವ್ದೋ ಕಷ್ಟದಿಂದಲೋ ಅವನಿಗೆ ದುಡ್ಡಿನಂಗೆ ಏನೋ ಎಲ್ಲದರ ಹಾಗೆ ಅದು ಸಿಕ್ಬಿಡ್ತದೆ, ಅದನ್ನು ಪಡೆದು ಬಿಡೋಣ ಅಂತ ಬಂದಿರ್ಬೋದು. ಆಗಲ್ಲ. ಅವ್ನು ನಿಜವಾಗಲೂ ಬ್ರಹ್ಮಜ್ಞಾನ ಅರಿಸಿ ಬಂದಿದ್ರೆ ಎಲ್ಲವನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಬರ್ಬೇಕಿತ್ತು ಅವನು. ನಾನ್ ಮನೆ ಹೋಗ್ತೀನಿ, ಟೈಮ್ ಆಗ್ತದೆ ಕೊಡಿ ಅಂದ್ರೆ ಅವನಿಗೆ ಅರ್ಥ ಅಲ್ಲಿ ಎಳಿತಾ ಇದೆ, ಮೋಹ ಇದೆ, ಮಾಯೆ ಇದೆ ಅವನಿಗೆ, ಅಲ್ವಾ? ಅದೇನದು ಅಂಗಡಿ ಸಿಗೋ ವಸ್ತುಗಳಲ್ಲ ಅಂತ ಅರ್ಥ. ಬ್ರಹ್ಮಜ್ಞಾನ ಅಂದ್ರೆ ಅಂಗಡಿ ನಾನು ನನ್ನ ಹತ್ರ ದುಡ್ಡಿದೆ, ನಾನು ಕೊಂಡ್ಕೊಂಡ್ ಬಿಡ್ತೇನೆ, ನನಗಿದೆ ಪಡೆದು ಬಿಡ್ತೇನೆ ಅಂತ ಹೇಳೋದಕ್ಕೆ ಅಲ್ಲ. ಈಗ ಈ ರಾಘವೇಂದ್ರ ಸ್ವಾಮಿಗಳು ಅವ್ರಿಗೆಲ್ಲ ಇದೆ, ಏನು ಮನೆ ಮಠ, ದೊಡ್ಡ ಮಠ ಇದನ್ನ ಕಟ್ಕೊಂಡು ಕೂತಿದಾರ ಅವರು? ಇಲ್ಲ. ಎಲ್ಲ ತ್ಯಾಗ ಮಾಡಿ ಕೂತ್ಕೊಂಡಿಲ್ವಾ? ಏನು ಬೇಡ ನನಗೆ ಅಂತ, ಅಲ್ವಾ? ಹಾ ಹಾಗೆ ಹಾಗೆ ಮಾಯೆ ಮಾಯೆ ಇದ್ದಾಗ, ಆಮೇಲೆ ಅಭಿಮಾನ ಇದ್ದಾಗ, ಅದ್ರ ನಡುವೆ ಅದು ಇದ್ರೂ ಒಂದು ಇರ್ಲಿ ಅಂತ ಹೋದ್ರೆ ಆಗೋದು. ಇಷ್ಟೊತ್ತವರೆಗೂ ಏನ್ ಹೇಳಿದ್ವಿ? ಆ ಅಭಿಮಾನ ಇರುವವರೆಗೂ, ಲೌಕಿಕದ ಮೇಲೆ ಆಸಕ್ತಿ ಇರುವವರೆಗೂ, ಆ ಮಾಯೆ ಕಡಿಯದ ಹೊರತು ಬ್ರಹ್ಮಜ್ಞಾನ ಅನ್ನೋದು ಪ್ರಾಪ್ತಿ ಆಗೋದಿಲ್ಲ, ಅಲ್ವಾ? ಅವನ ಶ್ರೀಮಂತಿಕೆಯಿಂದ ಹೊರಗೆ ಬರ್ಬೇಕು ಅವನು ಫಸ್ಟ್. ಆ ದುಡ್ಡಿನಿಂದ, ತನ್ನ ಎಲ್ಲಿರುವ ಎಲ್ಲ ಲೋಭದಿಂದ ಹೊರಗೆ ಬಂದ್ರೆ ಅವನಿಗೆ ಆವಾಗ ಅವನು ಅರ್ಹನಾಗ್ತಾನೆ. ನನಗೆ ಬೇರೆ ಏನು ಬೇಡಪ್ಪ, ನನಗೆ ಆ ಭಗವಂತನೇ ಬೇಕು, ಭಗವಂತನೇ ಬೇಕು ಅಂತ ಬಂದಿದ್ರೆ ಅವನಿಗೆ ಅರ್ಹತೆ ಇರ್ತಿತ್ತೇನು. ಇವನು ಎಲ್ಲದ್ರಲ್ಲಿ ಅದು ಒಂದು ಇರ್ಲಿ ಅತ್ಲಾಗ ಅದನ್ನು ತಗೊಂಡ್ಬಿಡೋಣ ಅಂತ ಬಂದಿದ್ದಾರೆ. ಅಲ್ವಾ? ಎಲ್ಲವೂ ಇದೆ, ಅದನ್ನು ಒಂದು ಪಡೆದು ಬಿಡೋಣ ಅಂತ. ಅದು ಅದಕ್ಕೂ ಯಾವ ತರ ರಿಲೇಟ್ ಆಗುತ್ತೆ? ಅವರು ಹೇಳ್ತಾ ಇರ್ತಾರೆ ಅವ್ರ ಹತ್ರ ದುಡ್ಡು ಇಟ್ಕೊಂಡಿರ್ತಾನೆ, ಬಟ್ ಸಾಲ ಕೇಳಕ್ ಹೋದಾಗ್ಲು ಅವ್ರು ತಗೊಳ್ಳಿ ನನ್ನ ಹತ್ರ ಇದೆ ಅಂತಾನು ಕೊಡಲ್ಲ ದುಡ್ಡು. ಶ್ರೀಮಂತನ ಹತ್ರ ಇರುತ್ತೆ. ಬಟ್ ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ಬ್ರಹ್ಮಾರ್ಜನೆಗಾಗಿ ಅರ್ಹತೆ ಇರ್ಬೇಕು ಅಂತ ಆಮೇಲೆ ಕೊಟ್ಟಿದ್ದಾರೆ. ಅರ್ಥ ಆಯ್ತು. ಅದೇ ಹೇಳಿನಲ್ವಾ, ಆ ಬುದ್ಧಿ ಬರೀ ಗುರುಗಳ ಹತ್ರ ಹೋದಾಗ ಅಷ್ಟೇ ಅಲ್ಲ, ಹೊರಗಡೆ ಇರಬೇಕು. ಅದನ್ನ ಇಂಟಿಗ್ರಿಟಿ ಅಂತ ಕರೀತಾರೆ. ಇಂಟಿಗ್ರಿಟಿ ಅಂದ್ರೆ ಟ್ರಾಫಿಕ್ ಪೊಲೀಸ್ ಎದುರುಗಡೆ ನಿಂತಾಗ ಅಷ್ಟೇ ರೂಲ್ಸ್ ಫಾಲೋ ಮಾಡೋದಲ್ಲ, ಅಲ್ಲಿ ಯಾರು ಸರ್ಕಲ್ ಅಲ್ಲಿ ಇಲ್ಲ ಅಂದ್ರು, ರೋಡಲ್ಲಿ ಪೊಲೀಸ್ ಇಲ್ಲ ಅಂದ್ರೂ ಫಾಲೋ ಮಾಡಬೇಕು. ಗುರುಗಳ ಹತ್ರ ಹೋದಾಗ ಮಾತ್ರ ವಿನಯತೆ ತೋರಿಸೋದಲ್ಲ, ಅದು ಹೊರಗಡೆ ಎಲ್ಲಿ ಯಾರೇ ಇದ್ರು ಕೂಡ ಅದು ಒಳಗಿಂದ ಇರಬೇಕು, ಸಹಜವಾಗಿರ್ಬೇಕು. ನಾಟಕೀಯವಾಗಿದ್ರೆ ಅದು ಆಗೋಲ್ಲ, ಅಲ್ವಾ? ಹಾಗಾಗಿ ಅವನ ಹತ್ರ ದುಡ್ಡು ಇರ್ಬೋದು, ಗುರುಗಳಿಗೆ ಅದನ್ನ ತಗೊಂಡು ಏನ್ ಮಾಡ್ಬೇಕಾಗಿ? ಹ್ಮ್ ಥ್ಯಾಂಕ್ ಯು ಸರ್. ಓಕೆ ಮಾಸ್ಟರ್ಸ್, ನಾವು ಧ್ಯಾನ ಶುರು ಮಾಡೋಣ.